ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ನೀವು ಮಿಸ್ ಮಾಡ್ಕೊಂಡಿರ್ತಾನೆ. ಎನಿವೇಸ್, ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್ ಮಕ್ಕಳೇ. ಆನ್ಲೈನಲ್ಲಿ ನೋಡ್ತಿರೋ ಮಕ್ಕಳು ನಿಮಗೂ ಸಹ ಗುಡ್ ಈವ್ನಿಂಗ್. ಇವತ್ತಿನ ತರಗತಿಯಲ್ಲಿ ಭಿನ್ನರಾಶಿಗಳ, ನಾವು ಹಿಂದಿನ ತರಗತಿಯಲ್ಲಂತೂ ಭಿನ್ನರಾಶಿಗಳ ಗುಣಾಕಾರ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಭಿನ್ನರಾಶಿಗಳ ಭಾಗಾಕಾರನ ಮಾಡ್ತೀವಿ ಮಕ್ಕಳೇ. ಭಿನ್ನರಾಶಿಗಳ ಭಾಗಾಕಾರ. ಓಕೆ, ಭಾಳ ಕಷ್ಟ ಅನ್ಸುತ್ತಲ್ವಾ? ಆದರೆ ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ಭಿನ್ನರಾಶಿಗಳ ಗುಣಾಕಾರ ಯಾರ್ಯಾರು ಕಲ್ತಿದ್ದೀರಾ ಅವರಿಗೆ ಭಿನ್ನರಾಶಿಗಳ ಭಾಗಾಕಾರ ಬೋನಸ್ ಆಗಿ ಫ್ರೀಯಾಗಿ ಸಿಕ್ಬಿಡುತ್ತೆ. ಭಿನ್ನರಾಶಿಗಳ ಗುಣಾಕಾರ ಯಾರ್ಯಾರಿಗೆ ಬರುತ್ತೆ? ಭಿನ್ನರಾಶಿಗಳ ಗುಣಾಕಾರ ಮಾಡ್ಲಿಕ್ಕೆ ಯಾರ್ಯಾರಿಗೆ ಬರುತ್ತಲ್ವಾ? ಚೇತನ್ ಬರುತ್ತಲ್ವಾ? ಹಾಂ, ಆಯ್ತು, ತೊಂದರೆ ಇಲ್ಲ. ಬಟ್ ಸಂಭ್ರಮ ಇನ್ನೂ ಚಿಕ್ಕ ಮಗು ಇದ್ದಾರೆ. ಬಟ್ ಉಳಿದವ್ರಿಗೆ ಬರ್ತದಲ್ವಾ? ನಮ್ಮ ಕುಶಾಲಿಗೆ ಬರಲ್ವಾ? ಸೃಷ್ಟಿ ಕ್ಲಾಸ್ ಮಿಸ್, ನೋ ಪ್ರಾಬ್ಲಮ್. ಬಟ್ ಸ್ಲೋಲಿ ಶಿ ವಿಲ್ ಕವರ್ ಅಪ್. ಬಟ್ ಓಕೆ, ಗುಣಾಕಾರ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಮಗೆ ಭಾಗಾಕಾರನೂ ಬರುತ್ತೆ, ಈಸಿಯಾಗಿ ಬರುತ್ತೆ. ರಿಯಲಿ? ಓಕೆ, ಕಳಿಸಿ. ಹೇಗೆ ಇಲ್ಲೊಂದು ಭಿನ್ನರಾಶಿಗಳ ಗುಣಾಕಾರ ಇದೆ, ಆಯಿತಾ? ಒಂದು ನಿಮಿಷ. ಭಿನ್ನರಾಶಿಗಳ ಭಾಗಾಕಾರ ಇದೆ, ಗುಣಾಕಾರ ಅಲ್ಲ, ಭಾಗಾಕಾರ ಇದೆ. ಭಿನ್ನರಾಶಿಗಳ ಭಾಗಾಕಾರ ಇದೆ. ಇದನ್ನು ಏನು ಮಾಡ್ತೀವಪ್ಪ ಅಂದರೆ ನಾನು ಆ್ಯಕ್ಚುಲಿ ಹೇಳಿಬಿಟ್ರೆ ಇಷ್ಟೇನಾ ಸರ್ ಅಂದ್ಬಿಡ್ತೀರಿ. ಹೇಳ, ಮೊದಲ ಭಿನ್ನರಾಶಿನ ಹಾಗೆ ಬರಿತೀವಿ. ಓಕೆ, ಭಾಗಾಕಾರ ಚಿಹ್ನೆನ ಗುಣಾಕಾರ ಮಾಡ್ತೀವಿ. ಎರಡನೇ ಭಿನ್ನರಾಶಿಯ ಅಂಶನ ಛೇದಕ್ಕೆ ಕಳಿಸ್ತೀವಿ, ಛೇದನ ಅಂಶ ಕಳಿಸ್ತೀವಿ. 5/4, ದಾಟ್ಸ್ ಇಟ್. ಇದರ ಮೇಲೆ ಏನು ಮಾಡಬೇಕು? ಗುಣಾಕಾರ ಮಾಡಿದ್ರೆ ಉತ್ತರ ಬಂತು. ಈಸಿ. 2 1 2, 2 2 4, 5/3 2 6, ದಾಟ್ಸ್ ಇಟ್. ಸುಲಭ. ಭಿನ್ನರಾಶಿಗಳ ಭಾಗಾಕಾರ ಸುಲಭ. ಬರ್ದ್ರ ಎಲ್ಲರೂ? ಬರ್ದಿಲ್ವಾ? ಬರ್ದು ಬಿಡಿ. ಅರ್ಥ ಆಯ್ತಾ ಇದು ಹೇಗೆ ಮಾಡೋದು ಅಂತ? ಇಷ್ಟೇ ಮಾರ್ರೆ, ಅಷ್ಟೇ. ಮೊದಲ ಭಿನ್ನರಾಶಿನ ಹಾಗೆ ಬರೀಬೇಕು. ಎರಡನೇ ಭಾಗಾಕಾರ ಚಿಹ್ನೆನ ಗುಣಾಕಾರ ಚಿಹ್ನೆಯಾಗಿ ಮಾಡ್ತೀರಿ. ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಅದನ್ನು ನಂತರ ಕಡ್ತ ಹೊಡೆಯೋದು, ಸರಳೀಕರಿಸೋದು, ಕನಿಷ್ಠ ರೂಪಕ್ಕೆ ತರೋದು, ಅದನ್ನೆಲ್ಲ ಮಾಡಿಬಿಟ್ಟು ಕೊನೆಗೆ ಉತ್ತರ ತಂದಿಟ್ಬಿಟ್ರೆ ಮುಗೀತು. ನಿಮಗೆ ಭಿನ್ನರಾಶಿಗಳ ಭಾಗಾಕಾರ ಬರ್ತದೆ. ನೋಡಿ, ಅದೇ ರೀತಿ ಇದನ್ನು ಸಹ ಮಾಡಬೇಕು. ಮೊದಲ ಭಿನ್ನರಾಶಿನ ಹಾಗೆ ಬರೆಯೋಣ. ಪ್ರಶ್ನೆ ಬರೆದ್ರಾ? ವೆರಿ ಗುಡ್. ಪ್ರಶ್ನೆ ಬರಲಿಲ್ವಾ? 3/8 ಮೊದಲ ಭಿನ್ನರಾಶಿ. ಅದು ಮುಂದೆ ಬರ್ತದೆ. ಅದು ತಂದಿದ್ದೀನಿ, ಅದು ಇದೆ. ಓಕೆ, ನಾನೊಂದು ಅದು ಬಂದಾಗ ಹೇಳ್ತೀನಿ ಸದ್ವಿನ್. ಈಗ ಸುಮ್ಮನೆ ಡಿಸ್ಟ್ರಾಕ್ಷನ್ ಆಗ್ತದೆ. ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆ ಆಗ್ತದೆ, ರೈಟ್? ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 6/5. ಸರಿನಾ ಮಕ್ಕಳೇ? ಸರಿನಾ? ಸರಿ. ಏನಾಗ್ತದೆ? 2 3 6, 2 4 8. ಇಷ್ಟು ಮಾಡ್ಬೋದಲ್ವಾ? ಮತ್ಯಾವುದು ಬರಲ್ಲ. 3 3 ಶ್ರೀಲಕ್ಷ್ಮಿ 9, 4 5 20. ಸರಿ ಇದೆಯಾ ಮಕ್ಕಳೇ? ಇಷ್ಟೇ ತಾನೇ ಮಾಡಲಿಕ್ಕೆ ಆಗೋದು. ಸೊ ನಿಮಗೇನು ಅನಿಸ್ತದೆ? ಭಿನ್ನರಾಶಿಗಳ ಭಾಗಾಕಾರ ಕಷ್ಟ ಅನಿಸುತ್ತಾ? ಮಾಡೋಣ, ಅದನ್ನು ಮಾಡೋಣ. ಮುಂದೆ ಬರ್ತದೆ ಅದು ಸಹ. ಮುಂದಿನ ಪ್ರಶ್ನೆ ನೋಡಿ ಯಾವ ಥರ ಇದೆ. 3 ನಂಬರ್ ಬಂದರೆ ಹೇಗೆ ಮಾಡೋದು? 4 ನಂಬರ್ ಬಂದರೆ ಹೇಗೆ ಮಾಡೋದು? ಮಾಡೋಣ, ಪ್ರತಿಯೊಂದನ್ನು ಮಾಡೋಣ. ಇದನ್ನು ಹೇಗೆ ಮಾಡೋದು? ಮೊದಲ ಭಿನ್ನರಾಶಿ ಹಾಗೆ ಬರೀತೀವಿ. ಭಾಗಾಕಾರ ಚಿಹ್ನೆ ಏನಾಗುತ್ತೆ? ಗುಣಾಕಾರ ಚಿಹ್ನೆ ಆಗುತ್ತೆ. ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 7/4. ಕರೆಕ್ಟ್ ಮಕ್ಕಳೇ? ಕನಿಷ್ಠ ರೂಪಕ್ಕೆ ತರ್ಬೋದಾ ಎಲ್ಲಾದರೂ? 3 2 6, 3 3 9, 2 1 2, 2 2 4. ಕರೆಕ್ಟಾ? ಸೊ ಮೇಲ್ಗಡೆ 1 7 7, 3 2 6, 7/6. ಇದೊಂದು ವಿಷಮ ಭಿನ್ನರಾಶಿ ವಿದ್ಯಾಜಿ. 6 1 6, ಶೇಷ 1 1 1/6, 1/6. ಸರಿ ಇದೆಯಾ ಮಕ್ಕಳೇ? ಸರಿ ಇದೆಯಾ? ಅರ್ಥ ಆಯ್ತಾ? ಈಸಿ ಅನ್ಸುತ್ತಾ ನಿಮಗೀಗ? ಯಾರಿಗಿನ್ನೂ ಈಸಿ ಅನಿಸಿಲ್ಲ, ಇನ್ನೊಂದು 2 3 ಲೆಕ್ಕ ಮಾಡಿಬಿಟ್ರೆ ಸಾಕು, ನಿಮಗೆಲ್ಲರಿಗೂ ಈಸಿ ಅನಿಸ್ತದೆ. ಹರ್ಷ, ಕ್ವಶನ್ ಬರ್ಕೊಳ್ಳಿ. ಮೊದಲು ಕ್ವಶನ್ ಬರೆದ್ರಾ? ಕೃತಾರ್ಥ ಬರೀತಿದ್ದೀರಾ? ಸೊ ಮೊದಲು ಭಿನ್ನರಾಶಿನ ಹಾಗೆ ಬರಿತೀವಿ. 5/16 12. ಭಾಗಾಕಾರ ಚಿಹ್ನೆಯನ್ನು ಗುಣಾಕಾರ ಮಾಡ್ತೀವಿ.
ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ, ಏನಾಗ್ತದೆ ಮಕ್ಕಳು? 8/3 ಏನಾಗುತ್ತೆ ನೋಡಿ. ಹಲೋ, ಏನೇಂದ್ರು ಕನಿಷ್ಠ ರೂಪಕ್ಕೆ ತರ್ಬೋದಾ ಇಲ್ಲಿ? 4 2 8, 4 3 12, 5 2 10, 3 3 9 1 9, ಶೇಷ. ಸೊ 1/9. ನಮಗೆ ವಿಷಮ ಭಿನ್ನರಾಶಿ ಸಿಕ್ಕಿತ್ತು, ಅದನ್ನು ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರ್ತಿದ್ದೀವಿ ಅಷ್ಟೇ. ಈಸಿ. ಅದೇ ಗುಣಾಕಾರ ಕಲ್ತ್ಬಿಟ್ರೆ ಭಾಗಾಕಾರ ಈಸಿ. ಯಾವ ಥರ ಮಾಡಿದೆಪ್ಪ? ಕಡ್ತಾ ಹೊಡೆಯೋದಾ? ಅದು ಸರಿ ಸರಿ. ನೀವು ಚಿಕ್ಕ ಚಿಕ್ಕ ಅಪವರ್ತನ ತಗೊಂಡಿದ್ರಿ, ನಾವು ದೊಡ್ಡ ಅಪವರ್ತನ ತಗೊಂಡ್ಬಿಟ್ಟಿದ್ದೀವಿ ಅಷ್ಟೇ. ನೋಡಿ ಇದಕ್ಕೇನು ಬರ್ತದೆ ಉತ್ತರ? ಆಹಾ, ಓಹೋ, ಲಲಾ, ಚಟಾ ಬಂತ? 2/1 1. ಯಾಕೆ 1 ಬರುತ್ತೆ ಗೊತ್ತಾ ಸೃಷ್ಟಿ? ಯಾಕೆ 1 ಬರುತ್ತೆ ಗೊತ್ತಾ? 2 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? ಹಲೋ, 2 ಅಷ್ಟೇ 2 2 1 2. 4 ಡಿವೈಡೆಡ್ ಬೈ 4 ಎಷ್ಟು ಬರುತ್ತೆ? 15 ಡಿವೈಡೆಡ್ ಬೈ 15 ಏನು ಬರುತ್ತೆ? ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಏನು ಬರುತ್ತೆ? ಎಕ್ಸಾ? 1 ಬರುತ್ತೆ. ಎಕ್ಸ್ 1 ಎಕ್ಸ್, ಎಕ್ಸ್ ಬರಲ್ಲ, 1 ಬರುತ್ತೆ. ಸೊ ಚಂದನ್, ಅದೇ ಥರ ಇಲ್ಲೇನಿದೆ? 4/10, 2/5 ನೋಡೋಕ್ಕೆ ಬೇರೆ ಬೇರೆ. ಕನಿಷ್ಠ ರೂಪಕ್ಕೆ ತಂದು ನೋಡ್ರಿ ಏನು ಬರುತ್ತೆ? 2 2 4, 2 5 10 ಏನಾಯ್ತಿದು? 2/5 ಡಿವೈಡೆಡ್ ಬೈ 2/5 ಏನು ಬರುತ್ತೆ? 1. ನನಗೆ ಗೊತ್ತು, ಭಾಳ ಜನ ನೀವೇನು ಮಾಡಿರ್ತೀರಿ? ಅಂಶ ಛೇದ ಅಂಶ ಅದೆಲ್ಲ ಹಾಕಿ ಕಡ್ತ ಹೊಡೆದು ಸರ್ಕಸ್ ಮಾಡಿ 1 ಸರ್ ಅಂತ ಬರ್ದಿರ್ತೀರಿ. ನೀವು ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ 2/5 ಡಿವೈಡೆಡ್ ಬೈ 2/5. ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಭಾಗಾಕಾರ ಆದರೆ ಏನು ಬರ್ತದೆ ಉತ್ತರ? ಭಾಗಾಕಾರ ಮಾಡೋದೇ ಬೇಕಿದ್ದಿಲ್ಲ, ಕನಿಷ್ಠ ರೂಪಕ್ಕೆ ತಂದಿದ್ರೆ ಉತ್ತರ ಒಂದೇ ಬರುತ್ತೆ. ಉತ್ತರ ತಪ್ಪಾಗುತ್ತೆ. ತಪ್ಪಾಗುತ್ತೆ ಉತ್ತರ. ಎಲ್ಲಿ ಮಾಡಿದ್ದೀವಿ? ಅಯ್ಯ ಮರಿ, ಇದನ್ನು ಗುಣಾಕಾರ ಮಾಡ್ಬೇಕಾಗುತ್ತಲ್ವಾ? ಗುಣಾಕಾರ ಮಾಡಿದಾಗ ಛೇದ ಅಂಶಕ್ಕೆ ಹೋಗುತ್ತೆ, ಅಂಶ ಛೇದಕ್ಕೆ ಬರುತ್ತೆ. 5/2 ಆಗುತ್ತಾ? 2 2 ಕ್ಯಾನ್ಸಲ್, 5 5 ಕ್ಯಾನ್ಸಲ್, ಎಲ್ಲ ಕ್ಯಾನ್ಸಲ್ ಆದರೆ ಉಳಿಯೋದೊಂದೇ. ಅರ್ಥ ಆಯ್ತಾ? ನಾನು ಹೇಳ್ತಾ ಇರೋದೇನು, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಾಕಾರ ಮಾಡಿದ್ರೆ ಏನು ಬರುತ್ತೆ ಉತ್ತರ? 1 ಬರುತ್ತೆ. ಒಂದು ಭಿನ್ನರಾಶಿನ ಅದೇ ಭಿನ್ನರಾಶಿಯಿಂದ ಭಾಗಾಕಾರ ಮಾಡಿದ್ರೆ ಏನು ಬರುತ್ತೆ ಉತ್ತರ? ಡೈರೆಕ್ಟ್ ಬರಿಬೋದಿತ್ತಲ್ವಾ? ನಾನು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಆಯಿತಾ? ನೇರವಾಗಿ ಉತ್ತರ ಬರ್ತಿತ್ತು ಅನ್ನೋದು ಹೇಳ್ತಾ ಇದ್ದೆ ನಾನು. ನಿತಿನ್ ನೋಡಿ ಉತ್ತರ ಏನು ಬರ್ತದೆ? ಭಾಳ ಸೊಗಸಾಗಿದೆ. 7/15 ಮೊದಲು ಭಿನ್ನರಾಶಿ ಹಾಗೆ ಬರಿತೀವಿ. ಭಾಗಾಕಾರ ಚಿಹ್ನೆ ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗುತ್ತೆ, ಪ್ರತಿಭಾ ಛೇದ ಅಂಶಕ್ಕೆ ಹೋಗ್ತದೆ, 10/3 ಆಗ್ತದೆ. ಕರೆಕ್ಟ್. ರೈಟ್, ಲೆಫ್ಟ್, ರೈಟ್, ಅಪ್, ಡೌನ್, ಅಪ್, 1 2 3 4, ಟ್ವಿಂಕಲ್ ಲೈಟಲ್. ಲೆಕ್ಕ ಮಾಡ್ಬೋದಾ? ಸೊ 5 3 15, 5 2 10 ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ದಾವೆ. 7 2 14, 3 3 ಓಹೋ, ಎಂತಹ ಭಿನ್ನರಾಶಿ! 9 1 9, ಶೇಷ. ಸೊ 1 5/9. ಸರಿ ಇದೆಯಾ? ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಹೇಮಲತಾ. ಭಿನ್ನರಾಶಿಗಳ ಭಾಗಾಕಾರದಲ್ಲಿ ಮೊದಲ ಭಿನ್ನರಾಶಿನ ನಾವು ಹಾಗೆ ಬರಿತೀವಿ. ಭಾಗಾಕಾರ ಚಿಹ್ನೆ ಏನಾಗ್ತದೆ? ಗುಣಾಕಾರ ಆಗ್ತದೆ. ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. 4/3 ಆಗ್ತದೆ. 4/3. ರೈಟ್. 3 1 3, 3 3 4, 4 1 4, 4 4 16. ದ್ಯಾಟ್ಸ್ ಇಟ್. 3 3 9. ಕರೆಕ್ಟ್. ಅಲ್ಲ 3 3 9. ಸಾರಿ 3/4. 3/4. ಓಹ್, ಇದೊಂದು ವಿಷಮ ಭಿನ್ನರಾಶಿ. ಅದೊಂದು ಸಮ ಭಿನ್ನರಾಶಿ. ವಿದ್ಯಾರಾಶಿ. ಹೋಗೋಣವ ನಾವು ಕಾಶಿ. ಓಕೆ.
2. ಓಕೆ 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 ಓಕೆ. ನಾನು ಇನ್ನೊಂದು ಮೆಥಡ್ ಹೇಳ್ಕೊಡ್ಬೇಕು ಅಂತ ಆಸೆ ಆಗ್ತಾಯಿದೆ. 2 1 2 2 4 8, 7 1 7, 7 2 14, 2 1 2, 2 2 4. ಆನ್ಸರ್ 2 ಮಾಡ್ಬೋದು. ಅಂಶಕ್ಕೆ ಛೇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು. ಅದು ಭಾಗಕಾರ ಇದ್ದಾಗ ಮಾತ್ರ. ಆದರೆ ಕೆಲವು ಮಕ್ಕಳು ಈ ಥರ ಮಾಡ್ಬೇಕಾದ್ರೆ ಏನು ತಪ್ಪು ಮಾಡಿಬಿಡ್ತಾರೆ, 2 1 2, 2 7 14 ಈ ಥರ ಮಾಡ್ತಾರೆ, ಬರಲ್ಲ. ಅದು ಯಾವಾಗ ಬರುತ್ತದ ಆ ಥರ? ಗುಣಾಕಾರ ಇದ್ದರೆ 2 1 2, 2 7 14 ಅಂತ ಮಾಡಬಹುದು. ಆದರೆ ಭಾಗಕಾರ ಇದ್ದಾಗ ಬರಲ್ಲ. ಆ ಕನ್ಫ್ಯೂಷನ್ ಆಗಬಾರ್ದು ಅಂತ ಈ ಮೆಥಡ್ ಹೇಳ್ಕೊಡ್ತೀವಿ. ದೊಡ್ಡರಾಗ್ತಾ ನೀವೇ ಮಾಡ್ತೀರಾ ಡೈರೆಕ್ಟಾಗಿ. ಆ ಕನ್ಫ್ಯೂಷನ್ ಮಾಡ್ಕೊಂಬಿಡ್ತಾರೆ ಕೆಲವರು, ಆಯಿತಾ? ಅಂಶಕ್ಕೆ ಛೇದಕ್ಕೆ ಅಥವಾ ಅಂಶಛೇದ ಒಂದೇ ಭಿನ್ನರಾಶಿ ಒಳಗೆ. ಅಂಶಛೇದ ಒಂದೇ ಭಿನ್ನರಾಶಿ ಇದ್ದರೆ ಮಾಡ್ಬೋದು. ಅಂಶಛೇದಕ್ಕೆ ಈಗ ನೋಡಿ, ಈಗ 2 4 8, 2 7 14 ಈ ಥರ, ಆಯಿತಾ? ಮತ್ತು ಅಂಶ ಈ ಕಡೆ ಮಾಡ್ಬೋದು. 2 1 2, 2 2 4, 7 1 7, 7 1 7 ಉಳಿಯೋದು ಮೇಲುಗಡೆ 2 ಮಾತ್ರ. ಅಕಸ್ಮಾತ್ 2 ಏನಾದರೂ ಇಲ್ಲಿ ಉಳಿದ್ಬಿಟ್ರೆ, ಎಲ್ಲ ಕ್ಯಾನ್ಸಲ್ ಆಗಿ 2 ಇಲ್ಲಿ ಉಳಿದ್ಬಿಟ್ರೆ ಎಲ್ಲಿ ಬರೀತೀರ ಅದನ್ನು? ಅದನ್ನೆಲ್ಲಿ ಬರೀತೀರಾ? 2 ಅಂತ ಹೇಳ್ತೀರಾ ಆನ್ಸರ್? ಅದನ್ನು ಬರೋದಿಲ್ಲ, ಅದು ಗೊತ್ತಾಗೋದಿಲ್ಲ. ಹಾಗಾಗಿ ಈ ಮೆಥಡ್ ಹೇಳ್ಕೊಡೋದಿಲ್ಲ ನಿಮಗೆ. ಇವಾಗ ದೊಡ್ಡವರಾಗ್ತಾ ನಿಮಗೆ ಮುಂದಿನ ತರಗತಿಗಳಲ್ಲಿ ಹೇಳ್ಕೊಡ್ತಾರೆ. ಸದ್ಯ ಮಟ್ಟಿಗೆ ಏನು ಮಾಡ್ಬೋದು ಅಂದರೆ, ದೀಕ್ಷಾ ಆರ್, ಭಾನುವಾರ ಇನ್ನೂ ಭಾಳ ದೂರ ಇದೆ. ಮೊದಲ ಭಿನ್ನರಾಶಿನ ಹೀಗೆ ಬರೆಯೋಣ, ಭಾಗಕಾರ ಚಿಹ್ನೆಯನ್ನು ಗುಣಾಕಾರ ಮಾಡೋಣ. 2ನೇ ಭಿನ್ನರಾಶಿ ಛೇದಕ್ಕೆ 7/2 ಅಂತ ಬರೆಯೋಣ. ಈಗ ಗೊತ್ತಿದೆಯಲ್ಲ, 7 1 7, 7 2 14, 2 1 2, 2 4 8, 2 1 2, 2 2 4. ಅಂಶದಲ್ಲಿ 2 ಉಳಿತು. ಇದು ಸುಲಭ ಆಗುತ್ತೆ, ಇದು ಕನ್ಫ್ಯೂಷನ್ ಇಲ್ಲ, ಆಯಿತಾ? ಕನ್ಫ್ಯೂಷನ್ ಇಲ್ಲ. ಫ್ಯಾಂಟಾಸ್ಟಿಕ್, ಗುಡ್, ವೆರಿ ಗುಡ್. ಉತ್ತರ 2 ಅಂತೂ ಸರಿ. ಮುಂದಿನ ಪ್ರಶ್ನೆ. ಓಕೆ, ನೋಡಿ. ಅರೆ ನೋಡಿ ಸ್ವಾಮಿ, ನಾವಿರೋದೆ ಹೀಗೆ. ಮೊದಲ ಭಿನ್ನರಾಶಿ ಹಾಗೆ ಬರಿತೀವಿ. ಪ್ರೀತಮ್ ದೇಸಾಯಿ ಬೇಡ, ಪ್ರತಿ ಸರಿ ಆಗೋದಿಲ್ಲ. ಓಹೋ 2 5 10, 2 9 18 ಸಮಾನ ಭಿನ್ನರಾಶಿ ಭಾಗಕಾರ 1. ಆನ್ಸರ್ ಮುಗೀತು ಕತೆ. 5/9 ಭಾಗಕಾರ 5/9 ಮುಗೀತು ರೀ. ಸಮಾನ ಭಿನ್ನರಾಶಿಗಳ ಭಾಗಲಬ್ಧ 1. ಸಮಾನ ಭಿನ್ನರಾಶಿಗಳ ಭಾಗಲಬ್ಧ ಒಂದೇ ಇರುತ್ತೆ ಯಾವಾಗಲೂ. ಮುಂದಿನ ಪ್ರಶ್ನೆ. ನೋಡಿ, ಮೊದಲ ಭಿನ್ನರಾಶಿನ ಹಾಗೆ ಬರೆಯೋಣ. ಭಾಗಕಾರ ಚಿಹ್ನೆ ಗುಣಾಕಾರ ಆಗುತ್ತೆ. 2ನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದಾಂಶಕ್ಕೆ ಹೋಗುತ್ತೆ. 9/4 ಆಗುತ್ತೆ. ಕರೆಕ್ಟ್. 3 5 15, 3 3 9, 2 3 6, 2 2 4. ಕರೆಕ್ಟಾ? ಸೊ 3 3 ಏನು ಬರುತ್ತೆ ಮಕ್ಕಳೇ? 9. 5 2 10. 9/10. 9/10 ಇದಕ್ಕೆ ಸರಿಯಾದ ಉತ್ತರ ಬಂದಿದೆಯಾ? ಈಸಿ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಲೋಜಿ. ಹೌದ್ರಾ? ನಿಜವಾಗಿಯೂ? ಓಕೆ. ಸೊ 4 3 12, 4 5 20, 3/5 ಭಾಗಕಾರ 3/5 ಏನು ಬರ್ತದೆ? ಒಂದೇ ಬರ್ತದೆ ದೀಕ್ಷಾ. ರೈಟ್, ಇಟ್ ಈಸ್ ಆಲ್ವೇಸ್ 1. ಮುಂದಿನ ಪ್ರಶ್ನೆ. ಹಾಂ, ಎಂತ ಇದನ್ನ ಈ ರೀತಿ ಮಾಡ್ಬೋದಾ? ಹಲೋ 7 1 7, 7 3 21. ಸೊ 1/3 ಬಂತು, ಸರಿನಾ? 1/3. ಭಾಗಕಾರ ಚಿಹ್ನೆ ಏನಾಗುತ್ತೆ? ಗುಣಾಕಾರ. 2ನೇ ಭಿನ್ನರಾಶಿ ಏನಾಯ್ತು? ಅಂಶ ಛೇದಕ್ಕೆ ಹೋಗುತ್ತೆ, ಛೇದಾಂಶಕ್ಕೆ ಹೋಗುತ್ತೆ. 9/2. ಕರೆಕ್ಟ್. 3 1 3, 3 3 9,
ಉತ್ತರ ಏನು ಬಂತು? 3/2. 3/2 ಅಂದ ಮೇಲೆ ಅದೆಂತಹ ಭಿನ್ನ ರಾಶಿ? ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿನ ಏನು ಮಾಡ್ತೀವಿ ನಾವು? ಮಿಕ್ಸರ್ ಒಳಗಡೆ ಹಾಕಿ ಮಿಶ್ರ ಭಿನ್ನ ರಾಶಿಯ ಚಟ್ನಿ ಮಾಡ್ತೀವಿ, ರೈಟ್? 2 ಶೇಷ ಬಂದು 1/2 ಕುಶಾಲ್ಟಿ ಸೌಂಡ್ ಇದೆಯಲ್ವಾ? ನೋಡದೆ ಹೇಳ್ತೀರಾ? ಓಕೆ, ಮುಂದಿನ ಪ್ರಶ್ನೆ. ಹೌದಾ? ಸಮಾನ ಭಿನ್ನರಾಶಿಗಳ 2 4 8, 2 6 12, ಕರೆಕ್ಟಾ? ಸಮಾನ ಭಿನ್ನರಾಶಿಗಳಲ್ವಾ ಮಕ್ಕಳೇ? ಸೂತ್ರ ಏನು ಬರುತ್ತೆ? ಒಂದು. ನೀವು ಅಂಶ ಛೇದ ಅಂಶ ಏನೋ ಉಲ್ಟಾ ಮಾಡಿ ಕಟ್ ಮಾಡಿ ಎಲ್ಲ ಏನು ಮಾಡಿದ್ರು ಒಂದೇ ಬರ್ತದೆ. ಅಕಸ್ಮಾತ್ ಚೇತನ್ ಜಿಗೆ ಇದರಿಂದ ಬೇಜಾರಾಗಿದೆ ಅಂದರೆ ನಾವು ಏನು ಮಾಡ್ಬೋದು? ಮೊದಲ ಭಿನ್ನರಾಶಿನ ಹಾಗೆ ಬರೆಯೋಣ. ಚೇತನ್ ಜಿ ಭಾಗಾಕಾರ ಚಿಹ್ನೆನ ಗುಣಾಕಾರ ಮಾಡ್ತೀವಿ, ಅಂಶನ ಛೇದಕ್ಕೆ ಕಳಿಸ್ತೀವಿ, ಛೇದನ ಅಂಶಕ್ಕೆ ಕಳಿಸ್ತೀವಿ. 12/8 ಆಗ್ತದೆ. ಹರ್ಷ ಕಡ್ತಾ ಹೊಡಿಬೇಕೀಗ. 6 1 6, 6 2 12, 4 1 4, 4 2 8, 2 2 ಕ್ಯಾನ್ಸಲ್, 1 ಎಲ್ಲ ಕ್ಯಾನ್ಸಲ್ ಆಯ್ತಂದರೆ 1 ಬರ್ತದೆ. ದೀಕ್ಷಾ 1 ಬರ್ತದೆ. ಮುಂದಿನ ಪ್ರಶ್ನೆ. ಸಾನ್ವಿ ಬನ್ನಿ ಹೋಗೋಣ. ಸಾಗರ್ ಪಾಟೀಲ್, ಮೊದಲ ಭಿನ್ನರಾಶಿನ ಹಾಗೆ ಬರಿತೀವಿ, ಭಾಗಾಕಾರ ಚಿಹ್ನೆಯನ್ನು ಗುಣಾಕಾರ ಮಾಡ್ತೀವಿ. ಸೃಷ್ಟಿ ಎರಡನೇ ಭಿನ್ನರಾಶಿಲಿ ಏನು ಮಾಡ್ತೀವಿ? ಸೃಷ್ಟಿ ಅಲ್ಲ, ಎರಡನೇ ಭಿನ್ನರಾಶಿಲಿ ಏನು ಮಾಡ್ತೀವಿ? ಅಂಶನ ಛೇದಕ್ಕೆ ಕಳಿಸ್ತೀವಿ, ಛೇದನ ಅಂಶ ಕಳಿಸ್ತೀವಿ, ಉಲ್ಟಾ ಪಲ್ಟಾ ಮಾಡ್ತೀವಿ. ಓಕೆ, ಆಲ್ ರೈಟ್. 5 3 15, 5 5 25, 5 1 5, 5 2 10, 2 1 2, 2 3 6, 3 3 ಕ್ಯಾನ್ಸಲ್, ಉತ್ತರ 1. ಸರಿ, ಒಪ್ತೇನೆ. ಆದರೆ ನೋಡಲಿಕ್ಕೆ ಆ ಥರ ಅನ್ಸಲ್ಲಲ್ಲ, 1 ಅನ್ಸಲ್ಲಲ್ಲ, ಅದು ಡೈರೆಕ್ಟ್ ಮಾಡ್ಬೋದಿತ್ತಾ? ಎಷ್ಟು 6 15, 5 3 15, 5 5 25, 2 3 6, 2 5 10. 3/5 ಭಾಗಕಾರ 3/5. ಉತ್ತರ ಏನು ಬರಬೇಕಿತ್ತು? ಶ್ರಾವಣಿ ಏನು ಬರಬೇಕಿತ್ತು? 1 ಬರಬೇಕಿತ್ತು ಅಷ್ಟೇ. ವೆರಿ ಗುಡ್. ಆ ಥರ ಮಾಡಿದ್ರೆ ಭಾಳ ಜಲ್ದಿ ಬರ್ತದೆ. ಇದನ್ನು ನೋಡಿ, ಸ್ವಲ್ಪ ಆಲೋಚನೆ ಮಾಡಿ. 1 ಬರ್ತದ 1? ಎಸ್ ಸರ. ಓಹೋ. ಮೊದಲ ಭಿನ್ನರಾಶಿನ ಚೇತನ್ ಬಡ್ಡಿ ನಾವು ಹಾಗೆ ಬರಿತೀವಿ. 10/24, 10/24 ನಾವು ಹಾಗೆ ಬರಿತೀವಿ. 10/24 ನಾವು ಹಾಗೆ ಬರಿತೀವಿ. ಮೊದಲ ಭಿನ್ನರಾಶಿನ ಹಾಗೆ ಬರೆದ್ವಿ. ಭಾಗಕಾರ ಚಿಹ್ನೆ ಗುಣಾಕಾರ ಆಗುತ್ತೆ. ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಏನಾಗುತ್ತೆ ಅವಾಗ? 16/15 ಆಗುತ್ತೆ. ಓಕೆ. ಏನು ಮಾಡೋಣ ಮಕ್ಕಳೇ? 2 5 10, 2 12 24, 5 1 5, 5 3 15, 4 3 4 3 12, 4 4 16. 5 5 ಕ್ಯಾನ್ಸಲ್ ಹಂಗಾರೆ. ಓಕೆ, ಸೊ 4. ಹೌದು, ನಿಂತ್ಕೊಂಡು ಪೆನ್ ಹಿಡ್ಕೊಂಡು ಸ್ಮಾರ್ಟ್ ಬೋರ್ಡ್ ಮುಂದೆ ನೀವಿಷ್ಟು ಜನರ ಮುಂದೆ ನಿದ್ದೆ ಮಾಡ್ತಾಯಿದ್ದೀನಿ. ಓಕೆ. ಡಿವೈಡೆಡ್ ಬೈ 4/3. ಓಕೆ. 3 1 3, ಶೇಷ 1. 1/3. ಅವರಿಗೆ ಅರ್ಧ ತಲೆನೇ ಇಲ್ಲ, ಅರ್ಧ ಅಷ್ಟೇ ಇದೆಯಲ್ಲ. ಓಕೆ, ರೈಟ್. ಒಂದು ಜೋಕ್ ಇತ್ತು ಮಕ್ಕಳೇ ನಮ್ಮ ಕನ್ನಡ ಪಾಠದಲ್ಲಿ. ಒಂದು ಸಭೆಯಲ್ಲಿ ಒಬ್ಬರು ಎದ್ಬಿಟ್ಟು, ನಿಮ್ಮಲ್ಲಿ ಅರ್ಧ ಜನ ಬುದ್ಧಿ ಇಲ್ದಾರ ಅಂದ್ಬಿಡ್ತಾನೆ ಅವನು. ಅದಕ್ಕೆ ಸಭಾಧ್ಯಕ್ಷರು ಹೇಳ್ತಾರೆ, ನೀವು ಹಂಗೆಲ್ಲ ಅನ್ಬಾರ್ದು, ತಪ್ಪು. ಹೆಂಗ್ರಿ ಅಂತೀರ? ಅರ್ಧ ಜನಕ್ಕೆ ಬುದ್ಧಿ ಇಲ್ಲ ಅಂತ ಈ ಥರ ಎಲ್ಲ ಮಾತಾಡಬಾರ್ದು, ನಿಮ್ಮ ಮಾತನ್ನು ವಾಪಸ್ ತಗೊಳ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅವನು ಎದ್ದು ನಿಂತು ಹೇಳ್ತಾನೆ, ಆಯಿತು ಸಭಾಧ್ಯಕ್ಷರೇ, ನಾನೇನಂತ ಹೇಳಿದ್ದೆ? ನಿಮ್ಮಲ್ಲಿ ಅರ್ಧ ಜನಕ್ಕೆ ಬುದ್ಧಿ ಇಲ್ಲ ಅಂತ ಹೇಳಿದ್ದೆ. ನಿಮ್ಮಲ್ಲಿ ಅರ್ಧ ಜನಕ್ಕೆ ಮಾತ್ರ ಬುದ್ಧಿ ಇದೆ. ಮತ್ತೆ ಅದೇ ಬಂತು ನೋಡ್ರಿ. ಆ ಜೋಕಲ್ಲೂ ಭಿನ್ನರಾಶಿ ಇದೆ. ಅರ್ಧ. ಓಕೆ, ಹಂಗೆ ನಮ್ಮ ಶ್ರೀಲಕ್ಷ್ಮಿಗೆ ಅರ್ಧ ತಲೆ ಇಲ್ಲ.
ಅರ್ಧ ತಲೆ ಇದೆ, ಸಾರಿ. 15/28. ಓಕೆ. ಏನು ಬರ್ತದೆ? 3/4 ಭಾಗಾಕಾರ ಚಿಹ್ನೆ ಏನಾಗುತ್ತೆ? ಗುಣಾಕಾರ. ಅಂಶ ಛೇದಕ್ಕೆ ಹೋಗುತ್ತೆ ಮರಿ, ಛೇದ ಅಂಶಕ್ಕೆ ಹೋಗ್ತದೆ. ಯಾವುದನ್ನು ನಾವು ಕಡ್ತಾ ಹೊಡೆಯೋಕ್ಕಾಗಲ್ಲ. 3 5 15, 4 7 28. ಸರಿ ಇದೆಯಾ ಮರಿ? 15/28 ಕರೆಕ್ಟ್ ಇದೆಯಲ್ವಾ? ಹಾಂ, ಗೊತ್ತಾಗ್ತಿದೆಯಾ ಮಾಡಲಿಕ್ಕೆ? ಗುಣಾಕಾರ ಯಾರಿಗೆ ಬರ್ತದೋ ಭಾಗಾಕಾರ ಅವರಿಗೆ ಭಾಳ ಭಾಳ ಸುಲಭ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ. ಓಹೋ, ಓಕೆ. ಹೇಗೆ ಮಾಡೋದು? ಮೊದಲ ಭಿನ್ನರಾಶಿ ಹಾಗೆ ಬರಿತೀವಿ. ಭಾಗಾಕಾರ ಚಿಹ್ನೆ ಗುಣಾಕಾರ ಮಾಡ್ತೀವಿ. ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಕರೆಕ್ಟ್. ಯಾವುದನ್ನಾದರೂ ನಾವು ಇಲ್ಲಿ ಕಡ್ತಾ ಹೊಡೆಯೋಕ್ಕಾಗ್ತದ? ಯಾವುದೇ ರೀತಿ ಸಾಮಾನ್ಯ ಅಪವರ್ತನಗಳಿಲ್ಲ. 2 1 2 2 4 ಸರ್, ಅಲ್ವಾ ಸರ್? ಮನ್ಸಲ್ಲಿ ಅದೇ ಥರ ಸರ್ ಬಂದಿದ್ದು ಅಲ್ರಿ. ಗುಣಾಕಾರ ಇದ್ದಾಗ ಅಂಶ ಕಡ್ತಾ ಹೊಡೆಯೋಕ್ಕಾಗುತ್ತೇನು ರೀ? ಬರಲ್ಲ, ಆಯಿತಾ? ಅಯ್ಯಯ್ಯ ತೇಜು ಸರ್, ನನಗೆ ಗೊತ್ತು ಸರ್. 2 4 8 5 9 45. ತೇಜು ಸರ್ ತೇಲೊಳಗೆ ಏನಾಗ್ತದೆ ಅಂತ ನಮಗೆ ಗೊತ್ತು ಸರ್. 1/5 ಇರಲಿ, ಆಗ್ತದೆ, ಮಿಸ್ಟೇಕ್ ಆಗ್ತದೆ, ತೊಂದರೆ ಇಲ್ಲ. ಅದು ನಮ್ಮ ಸುಭಾಷ್ ಥರ ಏನೋ ಮಿಸ್ಟೇಕ್ ಮಾಡಲ್ಲ ನೀವು ಯಾರು. ಓಕೆ. ಹಾಂ, ಏನು ಡೈರೆಕ್ಟ್ ಗುಣಿಸ್ಬಿಟ್ರಿ ಏನ್ರಿ ಇದನ್ನು? ಹಲೋ ಕುಶಾಲ್, ಅವ್ರು ಡೈರೆಕ್ಟ್ ಗುಣಿಸಿದ್ದಾರೆ. ಇವರು ಡೈರೆಕ್ಟ್ ಗುಣಿಸಿದ್ದಾರೆ. ಏನು ಬಂದಿದೆ? 55/48. 48 ಅಂದರೆ 48 ಶೇಷ 7. ಓಕೆ. ಸೊ 17/48. ಯಾಕ್ರಪ್ಪ ಚಂದನ್, ಡೈರೆಕ್ಟ್ ಗುಣಾಕಾರ ಅಷ್ಟು ಅವಸರನಾ? ಹಾಂ, ಅದೇ ನೇರವಾಗಿ ಉತ್ತರ. ಮೊದಲ ಭಿನ್ನರಾಶಿ ಭಾಗಾಕಾರ ಚಿಹ್ನೆ ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಇದನ್ನು ಮರ್ತೇ ಬಿಟ್ಟಿದ್ದಾರೆ ಕುಶಾಲ್ ಮತ್ತು ಚಂದನ್. 2 4 8, 2 3 6, 5 3 15, 4 11 44. ಇದು ಸರಿಯಾದ ಉತ್ತರ ಗುರುಗಳೇ. ನೆಕ್ಸ್ಟ್ ಪ್ರಿಯಾಂಶು ಬಾಲಸಾಯಿ. ಓಕೆ ನೋಡಿ, ಮೂವತ್ತೆರಡು ಬೈ 27. 32/27. ಆಯ್ತು, ಗುಣಿಸ್ಬಿಡ್ರಿ. ಭಾಗಾಕಾರ ಗುಣಾಕಾರ ಎರಡು ಒಂದೇ ಥರ ಕಾಣ್ತವೆ. 4/9 ಭಾಗಾಕಾರ ಚಿಹ್ನೆ ಗುಣಾಕಾರ. ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 3/8 ಅಂತ ಬರಿತೀವಿ ಮಕ್ಕಳೇ. 4 1 4, 4 2 8, 3 1 3, 3 3 9, 1 1 1, 3 2 6. ಬಾಧ್ಯತೆಯ ನಿಯಮ ಬರುತ್ತೆ, ಮಗ್ಗಿ ಬರುತ್ತೆ, ಕಡ್ತ ಹೊಡೆಯೋದು ಬರುತ್ತೆ, ಭಿನ್ನರಾಶಿಗಳ ಗುಣಾಕಾರ ಬರುತ್ತೆ. ಅಂದಮೇಲೆ ಭಿನ್ನರಾಶಿಗಳ ಭಾಗಾಕಾರ ಬರಲೇಬೇಕು. ಇದು 2 ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಭಾಗಾಕಾರ ಚಿಹ್ನೆನ ಗುಣಾಕಾರ ಮಾಡ್ತೀವಿ, ಎರಡನೇ ಭಿನ್ನರಾಶಿ ಅಂಶ ಛೇದ ಮಾಡ್ತೀವಿ, ಛೇದ ಅಂಶ ಮಾಡ್ತೀವಿ. ಅಷ್ಟೇ ವ್ಯತ್ಯಾಸ, ಇನ್ನೇಂತ ಇಲ್ಲ. ಮುಂದಿನ ಪ್ರಶ್ನೆ. ಕೊಟ್ಟಿರ್ತಾರಮ್ಮ. ಅರೆ 90/80. 90/80 ನೋಡ್ರಿ, ಭಾಗಾಕಾರ ಗುಣಾಕಾರ ಆಗುತ್ತೆ. ಹೌದಲ್ಲ ಮರಿ, ಕ್ಯಾನ್ಸಲ್ ಮಾಡ್ಬೋದಲ್ವಾ? 2 3 2 5 ಅಷ್ಟೇ ಅಮ್ಮ, ಅಷ್ಟೇ ಬರೋದು. ಭಾಗಾಕಾರ ಇದು ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 24/75. ಅಯ್ಯಯ್ಯೋ 3 1 3 5 8/25. ಕರೆಕ್ಟ್. 5 5 25.
8/25 ಸರಿಯಾದ ಉತ್ತರ. 8/25 ಸರಿಯಾದ ಉತ್ತರ. 8/25 ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ ಜಿ, ನೋಡಿ ಏಳು ಬೈ 12 ಭಾಗಕಾರ ಇದ್ದದ್ದು ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಚಂದಂದು ಗುರಿ ಏನಪ್ಪ ಅಂದರೆ ಮೊದಲು ಆನ್ಸರ್ ಹೇಳ್ಬಿಡ್ಬೇಕು. ಅದು ಲೆಕ್ಕ ಮಾಡಿರಲಿ ಮಾಡಿದ್ದೇ ಇರಲಿ ಅಲ್ವಾ ಚಂದನ್? ಆ ಅವಸರದಲ್ಲಿ ಭಾಳ 4-5 ಲೆಕ್ಕಗಳು ತಪ್ಪಾಗ್ಬಿಡ್ತವೆ. ಹೌದಪ್ಪ, 3 ವೆರಿ ಗುಡ್. 3 3 9, 3 4 12 ಕರೆಕ್ಟ್ ಸದ್ವೇನು. ಮತ್ತೇನಾದರೂ ಸಾಧ್ಯ ಇದೆ ಸದ್ವೇನು? ಕಟ್ತಾ ಏನಾರು ಹೊಡ್ಯೋಕ್ಕಾಗ್ತಾ? ಇಲ್ಲ. 7 3 21, 4 13 13 4 52 ಇಷ್ಟೇ ಇಷ್ಟೇ. ಮುಂದಿನ ಪ್ರಶ್ನೆ ಹೋಗ್ಬೋದಾ? ಕೃತಾರ್ಥ, ನೆಕ್ಸ್ಟ್ ಕ್ವಶನ್. ಓಕೆ, ಏನಾಗ್ತದೆ ಹೊಡಿಬೋದಾ? 2 8 2 5 8/15 ಭಾಗಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಅಲ್ಲಿಗೆ 5/8 ಆಗುತ್ತೆ. 8 8 ಕ್ಯಾನ್ಸಲ್, ಮೇಲ್ಗಡೆ ಒಂದು 8 ಕೆಳಗಡೆ ಒಂದು 8 ಕ್ಯಾನ್ಸಲ್. 5 1 5, 5 3 15, 1/3. 1/3 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಓಕೆ, ಅಂಶ ಡಿವೈಡೆಡ್ ಬೈ ಛೇದ, ಭಾಗಕಾರ ಇದ್ದದ್ದು ಗುಣಾಕಾರ. 18 ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಅಲ್ಲೊಬ್ಬರು ಹಿಂದ್ಗಡೆ ಲೆಕ್ಕ ಮಾಡದಲ್ಲೇ ಉತ್ತರ ಹೇಳುವ ಸನ್ಯಾಸಿ ಸ್ವಾಮೀಜಿಗಳಿದ್ದಾರೆ ಅಲ್ಲಿ. ಚಂದನ್ ಮಹಾರಾಜ್, ಗೊತ್ತು 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 ಗೊತ್ತು. 7 1 7 2 9 1 9 2. ಚಂದನ್ ಅವರ ಮುಖ್ಯ ಗುರಿ ಏನಪ್ಪ ಅಂದರೆ ಮೊದಲು ಆನ್ಸರ್ ಹೇಳ್ಬಿಡ್ಬೇಕು. ಅದು ಸರಿ ಇರಲಿ ತಪ್ಪಿರಲಿ ಹೇಳ್ಬಿಡ್ಬೇಕು ಮೊದಲು ಆನ್ಸರ್. ಹೌದಾ? ನಾವು ಲೆಕ್ಕ ಮಾಡಲಿ ಬಿಡಲಿ ಅದು ಸುಮ್ಮನೆ ಹೇಳ್ಬಿಡ್ಬೇಕು ಜಲ್ದಿ. ಹೌದಾ ಚಂದನ್? ಓವರ್ ಕಾನ್ಫಿಡೆನ್ಸ್. ನನಗೆ ಗೊತ್ತು ಅವನು ಹೆಂಗೆ ನನಗೆ ಗೊತ್ತು. ಬೆಂಕೇಶ ಭಾಳ ಚೆನ್ನಾಗಿ ಚಾಡಿ ಹೇಳ್ತೀರಾ, ನನಗೆ ಗೊತ್ತು ಅವ್ನು ಹೆಂಗೆ ಹೇಳ್ತಾನಂತ. ನಮ್ಮ ತೇಜಸ್ ಹೆಂಗೆ ಮಾಡ್ತಾನೆ, ಚಂದನ್ ಹೆಂಗೆ ಮಾಡ್ತಾನೆ ನನಗೆ ಗೊತ್ತಪ್ಪ. ಐ ನೋ. ನಾ ಕಟ್ತಾವ ಆಮೇಲೆ ಹೊಡೆದು ಬಿಡ್ತೀನಮ್ಮ. ಭಾಗಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 12/20. ಬೆಂಕೇಶ್ ಪಾಟೀಲ್ 0 0 ಕ್ಯಾನ್ಸಲ್. ಬೆಂಕೇಶ್ ಪಾಟೀಲ್ 0 0 ಕ್ಯಾನ್ಸಲ್. ಮೇಲೊಂದು 0 ಕೆಳಗೊಂದು 0 ಡಮ್. 4 3 4 4 ಅಷ್ಟೇ. 3 ಮೇಲ್ಗಡೆ ಇದೆ, ಕೆಳಗಡೆ 4 2 8 ಬರ್ತದೆ. 3/8 ಸರಿಯಾದ ಉತ್ತರ. 3/8 ಸರಿಯಾದ ಉತ್ತರ. ನಮ್ಮ ಸ್ಟೈಲ್ ಕಲ್ತ್ಬಿಟ್ರಲ್ಲ ನೀವೆಲ್ಲ. ಕೇಳಿ 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 ಕೇಳಿ. ಓಕೆ, ಮುಂದಿನ ಪ್ರಶ್ನೆ. ರಾಮ್ ಪ್ರಿಯಾಂಶು ಬಾಯಲ್ಲಿ ಏನು ಇಡಬೇಡಿ. ಹಾಂ 12/18 ಭಾಗಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ, ಛೇದ ಅಂಶಕ್ಕೆ. ಈಗ ಲೆಕ್ಕ ಮಾಡಿ ಏನು ಬರುತ್ತೆ ನೋಡಿ. 12 1 12 2 ವೆರಿ ಗುಡ್. 3 5 3 6 5 ಮೇಲ್ಗಡೆ ಅಂಶದಲ್ಲಿ, ಛೇದದಲ್ಲಿ 6 2 12. 5/12 ಸರಿಯಾದ ಉತ್ತರ. 5/12 ಸರಿಯಾದ ಉತ್ತರ ಮಕ್ಕಳೇ. ಗುಡ್ ಗುಡ್ ಗುಡ್. 5/12 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಹಾಗೆ ಚಲೇ ಬನ್ನಿ ಮುಂದೆ ಹೋಗೋಣ.
4/7 ಮೊದಲ ಭಿನ್ನರಾಶಿ, ಭಾಗಕಾರ ಚಿಹ್ನೆ ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ ಎರಡನೇ ಭಿನ್ನರಾಶಿಯಲ್ಲಿ. ರೈಟ್. 4 1 4, 4 3 12, ಮೇಲ್ಗಡೆ 5 ಇದೆ, ಕೆಳಗಡೆ ಏನು ಬರುತ್ತೆ ಮಕ್ಕಳೇ? 7 3 21 ಬಂದಿದೆ. ಓಕೆ. ಒಂದೇನು ಪ್ರಶ್ನೆ ಜೀವಿಕಾ? ಮೊದಲ ಭಿನ್ನರಾಶಿ ಹಾಗೆ ಬರೆಯೋಣ. ಭಾಗಕಾರ ಚಿಹ್ನೆ ಗುಣಾಕಾರ ಆಗುತ್ತೆ. ಚಂದನ್ ಅಂಶ ಛೇದ ಬರುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 8/18. ಹಾಂ, ವೆರಿ ಗುಡ್. 6 1 6 3 ವೆರಿ ಗುಡ್. ಅಂಶದಲ್ಲಿ 8 ಉಳಿತದೆ, ಛೇದದಲ್ಲಿ 11 3 33. 8/33. ಫ್ಯಾಂಟಾಸ್ಟಿಕ್. 8/33. ಅರ್ಥ ಆಗ್ತಿದೆಯಾ ನಿಮಗೆ ಎಲ್ಲರಿಗೂ? ಏನಮ್ಮ? ಸರಿಯಾದ ಉತ್ತರ. ಥ್ಯಾಂಕ್ ಯು. ಪುರುಷೋತ್ತಮ 14/20. ಭಾಗಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ ಗುರು, ಛೇದ ಅಂಶಕ್ಕೆ ಬರುತ್ತೆ ಗುರು. ಹೋ, 0 0, ಮೇಲೊಂದು 0 ಕೆಳಗೊಂದು 0 ಕ್ಯಾನ್ಸಲ್. 2 1 2 7 7 1 7 3 ಮೇಲ್ಗಡೆ 1 ಕೆಳಗಡೆ 3. 1/3. 1/3 ಸರಿಯಾದ ಉತ್ತರ. ರೈಟ್. ಮುಂದಿನ ಪ್ರಶ್ನೆ. ವಿಪ್ಲವ್ ಮಾಡಕ್ಕೆ ಬರ್ತಾ ಇದೆಯಾ? ಗುಡ್. ಮೊದಲ ಭಿನ್ನರಾಶಿ, ಭಾಗಕಾರ ಚಿಹ್ನೆ ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 12/25. 5 1 5 5. ವೆರಿ ಗುಡ್. ಓಹೋ ಓಹೋ ಓಹೋ. 12/13 65. ಫ್ಯಾಂಟಾಸ್ಟಿಕ್. ಬಂದಿದೆ ಉತ್ತರ ಎಲ್ಲರಿಗೂ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಾಲೋ. ಪ್ರೀತಮ್ ದೇಸಾಯಿ, ಮೊದಲ ಭಿನ್ನರಾಶಿನ ಹಾಗೆ ಬರಿತೀವಿ. ಭಾಗಕಾರ ಚಿಹ್ನೆ ಏನಾಗುತ್ತಪ್ಪ? ಗುಣಾಕಾರ ಚಿಹ್ನೆ. ಎರಡನೇ ಭಿನ್ನರಾಶಿಲಿ ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. 9/16. ರೈಟ್ ಪ್ರೀತಮ್ ದೇಸಾಯಿ. 8 1 8, 8 2 16, 3 3 9, 3 7 21, 3 ಮೇಲಿದೆ 7 2 14. ಯಾರದು? ಮಂಗಳಗ್ರಹ ವಾಸಿ. ನೋಡಪ್ಪ, ಎಲ್ಲಿ ಮಾಡಿದೀಯಾ? 1/6. ರವಿ, ಮುಂದೋಗೋಣ. ಚಂದ್ರಜಿ ನೋಡ್ರಿ ಏನು ಬರ್ತದೆ? 7/4. ಭಾಗಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗ್ತದೆ. ಎಲ್ಲಿ ಕ್ಯಾನ್ಸಲ್ ಮಾಡಕ್ಕೆ ಬರ್ತದ? 7 3 21, 4 2 8. ಓಕೆ. ಓಹೋ, 8 2 16, ಶೇಷ 5 2 5/. ಥ್ಯಾಂಕ್ ಯು ಸದ್ವೇನ್. 2 5/8 ಕರೆಕ್ಟ್ ಮಾಡ್ತಿದ್ದೀರಾ? 2 5/8 ಸರಿಯಾದ ಉತ್ತರ. ಹರ್ಷ, ಈ ಲೆಕ್ಕ ಹೇಗೆ ಮಾಡ್ಬೇಕಂತ ಹೇಳ್ತೀರಾ? ಬರೀರಿ, ಪ್ರಶ್ನೆ ಬರೀರಿ. ಹರ್ಷ ಒಬ್ಬರೇ ಹೇಳ್ತಾರೆ. ಹರ್ಷ ಏನು ಮಾಡ್ಬೇಕಪ್ಪ ಇಲ್ಲಿ? ರೈಟ್. ಫ್ಯಾಂಟಾಸ್ಟಿಕ್. 3/8 8/3 ಉಲ್ಟಾ ಬರೀತೀರಾ. ಆಮೇಲೆ 3 1 3, 3 3 9 ಅಷ್ಟೇ. 3 8 24 ಡಿವೈಡೆಡ್ ಬೈ 5ಕ್ಕೆ ಕೆಳಗೆ 5 ಬರಿತೀವಿ.
ಎಂತಹ ಭಿನ್ನರಾಶಿ ಇದು? ಎಂತಹ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿಯಿಂದ ಏನು ಮಾಡ್ತೀರಿ? ಮಿಶ್ರ ಮಾಡ್ತೀರಿ. 5 4 20 ಶೇಷ 4 4 4/5. ಯಾರೋ ಅವರು ಒಂದೊಂದವರು ವೆಂಕಟೇಶ್ ಎಲ್ಲಿ ತಪ್ಪಾಯ್ತು ಅಂತ ನೋಡ್ದೇನಪ್ಪ. ಅಲ್ಲ ನೀನು ತಪ್ಪು ಮಾಡಿದೆ ಸರಿ, ತಪ್ಪು ಎಲ್ಲ ಆಯ್ತು ಅಂತ ಗೊತ್ತಾಯ್ತಾ? ಗೊತ್ತಾಗಲಿಲ್ಲ. ಈಗ ನಾವು ಅದನ್ನು ಪೋಸ್ಟ್ಮಾರ್ಟಮ್ ಮಾಡಬೇಕೀಗ. ಕೊಡ್ತೀರಾ? ನೋಡ್ಬೋದಾ? ಬರೆದಿದ್ದೀರಾ? 3 1 3 3 ಓಹೋ ಗುಣಿಸೋದು ಬರಲ್ವಾ? 8 3 27, 5 1 5, 27/5. ಹಾಂ, ಎಲ್ಲಿ ತಪ್ಪಾಯ್ತು ಅಂತ ಗೊತ್ತಾಯ್ತಪ್ಪ. 8 3 ಮಾಡೋ ಬದಲು 9 3 27 ಅಂತ ಮಾಡಿಬಿಟ್ಟಿದ್ದಾರೆ. ಹಾಂ, ಕಂಗ್ರ್ಯಾಚುಲೇಷನ್ಸ್ ವೈಷ್ಣವಿ, ಯು ಗಾಟ್ ಅ ನ್ಯೂ ಅಡ್ಮಿಷನ್. ಸೊ 11/6 ಹಾಗೆ ಬರಿತೀವಿ. ಭಾಗಾಕಾರ ಚಿಹ್ನೆ ಗುಣಾಕಾರ. ಇಲ್ಲಿ ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. 9/4. ವೆರಿ ಗುಡ್. 3 3 9, 3 2 6. ಸೊ 11 3 33, 2 4 8. 8 ಇದು ವಿಷಮ ಭಿನ್ನರಾಶಿ, ಮಿಶ್ರ ಮಾಡಬೇಕು. 8 4 32 ಶೇಷ 1 4 4 1/8. ತಪ್ಪು ಅಂತ ಯಾರು ಹೇಳಿದ್ರು? ಮುಂದಿನ ಪ್ರಶ್ನೆ. ಚಲೋ चलो 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 जल्दी चलो जल्दी चलो जल्दी चलो आगे चलो पीछे चलो नीचे चलो ऊपर चलो. ಭಾಗಾಕಾರ ಚಿಹ್ನೆ ಗುಣಾಕಾರ ಉಲ್ಟಾ ಚಲೋ. 12/5. 5 ಕೆಳಗೆ ಹೋಗುತ್ತೆ, 12 ಮೇಲೆ ಹೋಗುತ್ತೆ. 4 2 8, 4 3 12, 12 13 3 39, 2 5 10, 2 5 10. ಎಷ್ಟೇ ತಾನೆ ಆನ್ಸರು? 10 3 30 ಶೇಷ 9 3 9/10. ಏನಮ್ಮ ಇದೆಲ್ಲ ಈಸಿ ಕ್ವೆಶನ್ಸ್ ರಾ. ನೋ 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 ಇಟ್ಸ್ ಆಲ್ ವೆರಿ ಈಸಿ. ಸ್ವಲ್ಪ ಯಾಕೆ ಭಾಳ ಜನನೇ ಮಾಡ್ತಾರೆ. ಆ ಭಾಳ ಜನರಲ್ಲಿ ಚಂದನ ಹೆಸರೇ ಭಾಳ ಸರಿ ಬಂದಿದೆ. 15/7 ಭಾಗಾಕಾರ ಇದ್ದದ್ದು ಗುಣಾಕಾರ. 2ನೇ ಭಿನ್ನರಾಶಿ ಅಂಶ ಛೇದ, ಛೇದ ಅಂಶಕ್ಕೆ ಹೋಗ್ತದೆ. ಏನಾಗ್ತದೆ? 14/16 ಬರುತ್ತೆ, 14/6 ಬರುತ್ತೆ. ಸಾರಿ. ಓ ವೆರಿ ಗುಡ್. 7 1 7, 2 2 1 2, 3 3 1 3, 5. ಉತ್ತರ ಏನು ಬರುತ್ತೆ? ಓ ಉತ್ತರ 5 ಬಂದಿದೆ. ಮುಂದಿನ ಪ್ರಶ್ನೆ. ಹಾಗೆ ಚಲೆ ಪೀಚೆ ಚಲೆ पीछे चलिए सर. ಹದಿನೇಳು ಬೈ 10 ಭಾಗಾಕಾರ ಇದ್ದದ್ದು ಗುಣಾಕಾರ. 2ನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 15/4 ಆಗುತ್ತೆ. ರೈಟ್. 5 2 10, 5 3 15. ವೆರಿ ಗುಡ್ ವೈಷ್ಣವಿ. 17 3 17 3 51, 2 4 8, 8 6 48 ಶೇಷ 3. ಕರೆಕ್ಟ್. 8 6 48 ಶೇಷ 3. ರೈಟ್ ಜೀವಿಕಾ. ಸೊ 6 3/8. ಚಿರು ಗುಡ್ ಮಾರ್ನಿಂಗ್. ನಿದ್ದೆ ಬರ್ತಾ ಇದೆ ಚಿರು ಅವರಿಗೆ. ಅದಕ್ಕೆ ಹಾಯಾಗಿ ಮಲಗಿರೋ ನೀನು ರಾಜನ ಹಾಗೆ, ಫೇಲ್ ಆಗುವನ ಹಾಗೆ. ಭಾಗಾಕಾರ ಚಿಹ್ನೆ ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. ಚಿರು ಚಿರು ಚಿರು. 8 1 8, 8 2 19.
ಇದು ನಮ್ಮ ಮಗ್ಗಿ ಅಲ್ಲ, ಚಿರುಮಗ್ಗಿ ಇದು. 8 1 8, 8 8 ಕ್ಯಾನ್ಸಲ್. ಕೆಳಗೊಂದು 8 ಮೇಲೊಂದು 8 ಇಲ್ವಾ? ಓಕೆ. ಓ ಆ ಥರ ಬರಲ್ಲ ಚಿರು. ಏನಿದ್ರೆ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಬರಲ್ಲ, ಆ ಥರ ಬರಲ್ಲ. ಒಂದು ನಿಮಿಷ, ಅಲ್ಲಿ ನಮ್ಮ ಗುಡ್ದಿರಪ್ಪ ಮತ್ತು ಷಣ್ಮುಖ ಇಲ್ಲಿ ನೋಡಿ. 6 2 12, 6 3 18, 3 1 3, 3 4 8, 19 3 57, 2 8 16, 16 3 48, ಶೇಷ 9. ವೆರಿ ಗುಡ್. 3 9/16, 3 9/16. ಮುಂದಿನ ಪ್ರಶ್ನೆ. ಯಾರ್ರೀ ಆ ಥರ ಹೇಳೋದು? ನೋ 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 ನೋ, ದಟ್ ಈಸ್ ನಾಟ್ ಮೈ ಸ್ಟೈಲ್. ನಾ ಪ್ರಶ್ನೆ 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 ಉತ್ತರ 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 ಉತ್ತರ. ಚಂದನ್ ಮಹಾರಾಜ್, ಉತ್ತರ ಸರಿ ಇದೆಯಾ ತಪ್ಪಿದೆಯಾ? ಭಾಗಕರ ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 20/7. ರಾಮ್ ಪ್ರಿಯಾಂಶು ಕರೆಕ್ಟ್. 4 4s 4 5s ಕರೆಕ್ಟ್. 3 5 15, 4ಕ್ಕೆ 4. ಓಕೆ. 4 3s 12. ರಿಮೈಂಡರ್ 3 3 3/3. ತಪ್ಪು ಅಂತ ಯಾರು ಹೇಳಿದ್ರು? ಇದು 3 ಮುಕ್ಕಾಲು. ಇದಕ್ಕೆ 3 ಮುಕ್ಕಾಲು ಅಂತಲೂ ಕರಿತೀವಿ. 3 3/4. Quarter to 4. Quarter to 4. ಏಯ್ ಅಂಥದ್ದೆಲ್ಲ ಇಲ್ಲ ಮಾರೈತೆ. 25/18. ಭಾಗಕಾರ ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗುತ್ತೆ ಮಕ್ಕಳೇ. 24/10 ಏನಾಗುತ್ತೆ ನೋಡಿ. ವೆರಿ ಗುಡ್. 5 5 5 2. ಹಾಂ 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 6 3 6 4. 2 1 2 2. 5 × 2 10 ಆಗುತ್ತೆ ಹರ್ಷ. ಕೆಳಗಡೆ 3 ಮಾತ್ರ ಇರುತ್ತೆ. 3 3 9, ಶೇಷ 1. 3 1/3. 3 1/3. ಎಸ್. ಓಕೆ. 22/15 ಮೊದಲ ಭಿನ್ನರಾಶಿ ಹಾಗೆ ಬರಿತೀವಿ. ಭಾಗಕರ ಚಿಹ್ನೆ ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಏನಾಗುತ್ತೆ? 10/6 ಆಗುತ್ತೆ. ರೈಟ್. 5 3 5 2 2 1 2 3. ದಟ್ಸ್ ಇಟ್. 22 ಮೇಲೆ 3 3 9. ಹೋ 9 2 18, ಶೇಷ 4. ಉತ್ತರ 2 4/9. ಒಂದು ನಿಮಿಷ ಕಂದ, ನಿನ್ನ ಪ್ರಶ್ನೆಗೆ ಉತ್ತರ ಮಾಡಿಬಿಡೋಣ. 22/15 × 10/6. ಹೇಳಪ್ಪ 2 11. ಓಕೆ. ಮತ್ತೆ 5 2 5 3. ಓಕೆ. ಮತ್ತೆ 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 ಬರಲ್ಲ ಯಾವುದು? 11 2 22. ಕೆಳಗಡೆ 3 3 ಟ್ಯಾವ್.
ಅಳಿಯ ಅಲ್ಲ, ಮಗಳ ಗಂಡ. ಮುಂದಿನ ಪ್ರಶ್ನೆ. ಚಲೋ. ಆಲ್ ರೈಟ್. 20/9 ಭಾಗಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 15/8, 15/8, 3 3 9, 3 5 15, 4 2 8, 4 5 20. ಫ್ಯಾಂಟಾಸ್ಟಿಕ್, ವೆರಿ ಗುಡ್. 5 5 25, 3 2 6, 6 4 24, ಶೇಷ 1, 4 1/6. ಮಕ್ಕಳೇ, ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಮ ಉತ್ತರ ಸರಿಯಾಗಿದೆ ಅಷ್ಟೇ ಹೇಳಿದ್ದು ನಾನು. ವೆಲ್ಕಮ್. ಮುಂದಿನ ಪ್ರಶ್ನೆ. ಹಾಂ ಬರಬೇಕು. ಮೊದಲ ಭಿನ್ನರಾಶಿ 16/11. ಭಾಗಕಾರ ಚಿಹ್ನೆ ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. 7/4, 4 1 4, 4 4 16, 4 7 ಏನಾಗುತ್ತೆ ಮಕ್ಕಳೇ? 28. 11 11. ಎಂತಹ ಭಿನ್ನರಾಶಿ? 11 2 22, ಶೇಷ 6, 2 6/11. ಇದಕ್ಕೆ ಸರಿಯಾದ. ಓಕೆ, ಥ್ಯಾಂಕ್ ಯು. ಎಲ್ಲ ನನ್ನ ಕೆಲಸನೂ ಮಾಡ್ತಾ ಇದ್ದೀರಾ ಪಾಪ, ಒಳ್ಳೇದು. ಬಟ್ ಸಂಬಳ. ಥ್ಯಾಂಕ್ ಯು ಸೋ ಮಚ್. 24/14 ಭಾಗಕಾರ ಚಿಹ್ನೆ ಏನಾಗುತ್ತೆ? ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. ಎರಡನೇ ಭಿನ್ನರಾಶಿಯಲ್ಲಿ 12 1 12 2 1 2 7 7 1 7 3. ದಟ್ಸ್ ಇಟ್. ಇದಕ್ಕೆ ಉತ್ತರ 3 ಇದಕ್ಕೆ. ಓಕೆ, ಮುಂದಿನ ಪ್ರಶ್ನೆ. ಮೊದಲ ಭಿನ್ನರಾಶಿನ ಹಾಗೆ ಬರಿತೀವಿ, 18/13. ಎರಡನೇ ಭಿನ್ನರಾಶಿಗೆ ಹೋಗೋಕ್ಕಿಂತ ಮುಂಚೆ ಭಾಗಕಾರ ಚಿಹ್ನೆ ಗುಣಾಕಾರ ಆಗ್ತದೆ. ಎರಡನೇ ಭಿನ್ನರಾಶಿಯಲ್ಲಿ ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. 8/6 ಆಗುತ್ತೆ. ರೈಟ್. 6 1 6, 3 ಸೊ 3 8 24 /13 13. 13 1 13, ಶೇಷ 11. ಸೊ 1 11/13. ಭೂಮಿಕಾ 1 11/13. ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ. ನಾನು ಒಬ್ರಿಗಾಗಿ ಭಾಳ ಕಾಯ್ತಾ ಇದ್ದೀನಿ, ನೋಡೋಣ ಯಾವಾಗ ಬರ್ತಾರೆ. ಮೊದಲ ಭಿನ್ನರಾಶಿನ ಹಾಗೆ ಬರಿತೀನಿ. ಭಾಗಕಾರ ಚಿಹ್ನೆ ಗುಣಾಕಾರ ಆಗ್ತದೆ. ಎರಡನೇ ಭಿನ್ನರಾಶಿಯಲ್ಲಿ ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗುತ್ತೆ ಮಕ್ಕಳೇ. 25/14. ಓವೇ 14 1 14, 14 2 28, 5 4 20, 5 5 25, 2 1 2, 2 2 4. ಉತ್ತರ ಮೇಲ್ಗಡೆ 5, ಕೆಳಗಡೆ 2. 5/2, 2 2 4, 2 2 4, ಶೇಷ 1 2 1/2 ಅಥವಾ 2.5, 2.5. ಮುಂದಿನ ಪ್ರಶ್ನೆ. ನಾನು ಒಬ್ರಿಗೆ ಭಾಳ ಕಾಯ್ತಾ ಇದ್ದೀನಿ, ನೋಡೋಣ ಯಾವಾಗ ಬರ್ತಾರೆ. 7/3 ಇದೆ, ಅದನ್ನು ಹಾಗೆ ಬರಿತೀವಿ. ಭಾಗಕಾರ ಚಿಹ್ನೆ ಗುಣಾಕಾರ ಆಗುತ್ತೆ. ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಬರುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 4/9 ಆಗುತ್ತೆ. ರೈಟ್. ಕ್ಯಾನ್ಸಲ್ ಯಾವುದೂ ಆಗಲ್ಲ. 7 4 28, 3 9 27. ಇದೊಂದು ವಿಷಮ ಭಿನ್ನರಾಶಿ.
ಸುಂದರವಾಗಿರುವ ಒಂದು ವಿಷಮ ಭಿನ್ನರಾಶಿ. 27 ಒಂದಲೇ 27, 28ರಲ್ಲಿ 27 ಕಳೆದ್ರೆ ಶೇಷ 1 1. ನಾನು ಒಬ್ರಿಗೆ ಆಗ್ಲಿಂದ ಕಾಯ್ತಾ ಇದ್ದೇನೆ. ಭಾಗಕಾರ ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. 6/13. ಯಾವುದೇ ರೀತಿಯ ಸಾಮಾನ್ಯ ಅಪವರ್ತನಗಳಿಲ್ಲ. 11 6 66, 13 5 65. ವಾವ್, 65 ಒಂದಲೇ 65 ಶೇಷ 1 1 1 ಬೈ. ಬರೀ ಆಯ್ತಪ್ಪ ಬರೆಯೋದು. ಮುಂದಿನ ಪ್ರಶ್ನೆ ಶ್ರಾವಣಿ. ಮುಂದಿನ ಪ್ರಶ್ನೆ ನೋಡಿ ಈ ಥರ ಇದೆ. 15/8 ಭಾಗಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 7/10 ಆಗುತ್ತೆ. 5 3 5 2 3 7 21, 8 2 16, 16 ಒಂದಲೇ 16 ಶೇಷ 5 ಮಾರ್ಯಾರೆ 1 5/16. ಯಾರಿಲ್ಲ ಅಂದರು? ಹದಿನೇಳು ಬೈ 19 ಭಾಗಾಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 11/14. ರೈಟ್ ರೈಟ್. ನನ್ನ ಪ್ರಕಾರ ಯಾವುದು? ಕ್ಷಮಿಸಿ 9. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸದ್ವಿನ್. 11 17 187. ಗೊತ್ತಾ ಹೇಗೆ ಗುಣಿಸ್ತೆ ನಾನು ಇದನ್ನು ನೇರವಾಗಿ? 11 17 ಹೆಂಗೆ ಗುಣಿಸ್ತೆ ಗೊತ್ತಾಯ್ತಾ? ನೆನಪಿಲ್ಲ 17 × 11 ಇತ್ತಲ್ವಾ? 7 ಹಾಗೆ ಬರಿತೀನಿ, 7 + 1 8, 1 ಹಾಗೆ ಬರಿತೀನಿ ಅಷ್ಟೇ. ಇದು ಟ್ರಿಕ್ ಹೇಳ್ಕೊಟ್ಟಿದ್ವಿ ನಾವು. ಸೊ ಕೆಳಗಡೆ ಏನು ಬರುತ್ತೆ? 14 9 126, 126 1 126. ನನ್ನ ಪ್ರಕಾರ ಶೇಷ 61 ಬರುತ್ತೆ. 1 60/126. ಒಂದು ವೇಳೆ 187ರಲ್ಲಿ 126 ಕಳೆಯೋದು ಕಷ್ಟ ಆಯಿತು ಅಂದರೆ ಮನಸ್ಸಲ್ಲಿ ಮಾಡೋಕ್ಕೆ ಹೋಗಬೇಡಿ, ಪಕ್ಕದಲ್ಲಿ ಜಾಗ ಇರುತ್ತೆ, ಮಾಡಿ 61 ಬರ್ತದೆ. 61 ಬರ್ತದೆ. ರಜಾ ತಗೊಂಡು ಬರ್ತದೆ, ಎಲ್ಲ ಮಾತು ಹೋಗ್ತದೆ, ಲೆಕ್ಕ ಎಲ್ಲ ಕಷ್ಟ ಆಗ್ತದೆ, ಕೊನೆಗೆ ಮಾರ್ಕ್ಸ್ ಎಲ್ಲ ಕಡಿಮೆ ಬರ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ತದೆ. ನಿಮ್ದಕ್ಕೆ ಏನದಕ್ಕೆ ಪ್ರಾಬ್ಲಮ್ಮು? ಕನ್ನಡ ಗ್ರಾಮರ್ ಎಲ್ಲ ಹಾಳಾಗ್ಬಿಡ್ತು. ಭಾಗಕಾರ ಚಿಹ್ನೆ ಗುಣಾಕಾರ ಆಗ್ತದೆ, ಅಂಶ ಛೇದಕ್ಕೆ ಬರ್ತದೆ, ಛೇದಕ್ಕೆ ಅಂಶಕ್ಕೆ ಹೋಗ್ತದೆ. ಅಯ್ಯೋ ಸಾರಿ, ಅಂಶ ಛೇದದ ಅಂಶ ಛೇದದ ಜಾಗದಲ್ಲಿ ಬರ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. 12/16. ಸಾರಿ ಮಕ್ಕಳೇ. 4 3 ಕಥಮ್ 19 3 57 /14 40, 41 40 ಶೇಷ 17. 1ಕ್ಕೆ 17ಕ್ಕೆ ಬೈ 40. ನಾನು ಭಾಳ ಹೊತ್ತಿಂದ ಒಬ್ರನ್ನ ಕಾಯ್ತಾ ಇದ್ದೀನಿ. ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಚಿರು ಡೌಟು, ಅದು ಚಿರುಗೆ ಡೌಟು. ಹೇಳಿ. ಎಲ್ಲಿ ಜಾರಿತೋ ಮನವು 16/12. ಓಕೆ,
2 5s are 10. ಹಾಂ, ನೆಕ್ಸ್ಟ್ 2 8s are 16. ಓಹೋ ಹೋ ಹೋ, ಚಿರು ಅಷ್ಟೆಲ್ಲ ಗೊತ್ತಾಗ್ತದ ಚಿರು? 2 5s are 10, 2 6s are 12. नेक्स्ट, अरे आगे बोलो जी. 2 3s are 12, 2 3s are 6, 2 8s are 16. ठीक है ना जी? 19 3s are 57, 5 8s are 40, 41s are 40, remainder is 17. So 117 by 40. ठीक है ना जी? ರಾಮ್ ಪ್ರಿಯಂಶು, ಮುಂದಿನ ಪ್ರಶ್ನೆ. ಓಹೋ ಹೋ ಹೋ ಹೋ, ಮಾಡಿಬಿಟ್ಟಿದ್ದೀರಾ. 21/14 ಭಾಗಾಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಓಕೆ, 3 6 3 5 7 2 7 3 3 1 3 2 5 ಬೈ 2 2 4 4 1 4, ಶೇಷ 1 1 1 ಬೈ 4. ಸರಿ ಇದೆ ಮಕ್ಕಳೇ, ಅಳಬಾರ್ದು ಅದಕ್ಕೆಲ್ಲ ಅಳಬಾರ್ದು, ಡೋಂಟ್ ವರಿ. ಓಕೆ ಶ್ರೀನಿಧಿ, ಮುಂದಿನ ಪ್ರಶ್ನೆ. ಇನ್ನೂ ಲೇಟ್ ಆಯಿತು, ಬರಲಿಲ್ಲ ಅವರು. ಬರ್ತಾರೆ ಸ್ವಲ್ಪ ಹೊತ್ತಲ್ಲಿ ಬರ್ತಿದ್ದಾರೆ. ದಾರಿಯಲ್ಲಿದ್ದಾರೆ, ಬರ್ತಾ ಇದ್ದಾರೆ. ಒಬ್ರು ಗೆಸ್ಟ್ ಇದ್ದಾರೆ. ನನ್ನ 5 5 25, 5 4 20 ಅಷ್ಟೇ. 13 5 65, 16 4 64, 64 1 64, ಶೇಷ 1. ಅರೆ ಇದೇ ಥರ ಒಂದು ಪ್ರಶ್ನೆ ಬಂದಿತ್ತಲ್ಲ, ಅಲ್ಲ ಇದೇ ಥರ ಒಂದು ಉತ್ತರ ಬಂದಿತ್ತು. ರೈಟ್ ರೈಟ್, ಇದೇ ರೀತಿ ಒಂದು ಉತ್ತರ ಬಂದಿತ್ತು. ಮುಂದಿನ ಪ್ರಶ್ನೆ ನೋಡಿ. ಇಪ್ಪತ್ತೆರಡು ಬೈ 9 ಭಾಗಾಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 10 ಬೈ 33. ವಾವ್, 11 2 11 3 ಅಷ್ಟೇ ಮಕ್ಕಳೇ. 2 10 20, 9 3 ಅಷ್ಟೇ ಅಷ್ಟೇ. ಮುಂದಿನ ಪ್ರಶ್ನೆ ಲೋಜಿ. ಸ್ವಲ್ಪ ಇನ್ನು 5 ನಿಮಿಷದಲ್ಲಿ ಬರ್ತಾರೆ. 5 ಮಿನಿಟ್ಸ್. ನನಗೆ ಗೊತ್ತಿಲ್ಲಮ್ಮ. ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 20 ಬೈ 39. ವಾವ್, ಇದು ಭಾಳ ಚೆನ್ನಾಗಿದೆ. ಓಕೆ, ವೆರಿ ಗುಡ್ ಸದ್ವಿನ್. 5 3 5 4. ಓಹೋ ಹೋ ಹೋ, 13 2 13 3. ವೆರಿ ಗುಡ್. 2 4 3 3 8 ಬೈ 9. ಇದಕ್ಕೆ ಸರಿಯಾದ ಉತ್ತರ 8 ಬೈ 9. ಸರಿಯಾದ ಏನಂದ್ರಿ? 9 ಬೈ 8 ಮಾಡಿದಾರೆ ಅವರು. ಚಲೋ ನೋಡಿ 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 ನೋಡಿ. 30 ಬೈ 18 ಭಾಗಾಕಾರ ಇದ್ದದ್ದು ಗುಣಾಕಾರ. 16 ಬೈ 24. ಯಾಕಂದರೆ ಎರಡನೇ ಭಿನ್ನರಾಶಿಯಲ್ಲಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಅಲ್ಲಪ್ಪ, ಅಲ್ಲ, ಒಂದು ನಿಮಿಷ. 4 4 16, 4 6 24. ಕರೆಕ್ಟಾ? 6 1 6, 6 5 30.
2 2 4, 2 9 18, 5 2 10, ಕೆಳಗಡೆ 9. ಬೆನ್ಕೇಶ ನಿನ್ನ ಉತ್ತರ ಬಂತು ನೋಡಪ್ಪ. 9 1 9, ಶೇಷ 1, 1 1/9. ಬೆನ್ಕೇಶ್ ನಿನ್ನ ಆನ್ಸರ್ ಬಂತು ನೋಡಪ್ಪ. ನನ್ನ ಪ್ರಕಾರ ಇವತ್ತು ನಿಮಗೆ ಸ್ನ್ಯಾಕ್ಸ್ ಜಾಸ್ತಿ ಆಗಿಬಿಟ್ಟಿದೆ. 28/12 ಭಾಗಾಕಾರ ಇದ್ದಿದ್ದು ಗುಣಾಕಾರ. 35 ಕೆಳಗೆ ಹೋಗ್ತದೆ, 18 ಮೇಲೆ ಹೋಗ್ತದೆ, 18/35 ಬರ್ತದೆ. ವೆರಿ ಗುಡ್ ಬಾಲಸಾಯಿ. 6 2 12, 6 3 18, 7 5 35, 7 4 28, 2 1 2, 2 2 4, 2 × 3 ಏನಾಗ್ತದೆ? 6. 2 × 3 6 ಆಗ್ತದೆ. 1 5 5. ಎಂಥ ಭಿನ್ನರಾಶಿ? 5 1 5, ಶೇಷ 1, 1 1/5. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಓಕೆ ಚಲೋ. ಇನ್ನು 2-3 ನಿಮಿಷ ಇದೆ ಅಮ್ಮ. ಅವರಲ್ಲ 32 /20 ಭಾಗಾಕಾರ ಇದ್ದದ್ದು ಗುಣಾಕಾರ. ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗ್ತದೆ. 2ನೇ ಭಿನ್ನರಾಶಿ. ಮಕ್ಕಳೇ ಇದು ನಿಮಗೆ ಸುಲಭ ಅನಿಸ್ತಾ ಇದೆಯಾ? ಓ 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್. ಮುಂದೇನು ಮಾಡ್ತೀವಿ? 0 ಕ್ಯಾನ್ಸಲ್ ಆದಮೇಲೆ 4 1 4 8, 2 1 2 4, 25 4 100. ಇದಕ್ಕೆ ಸರಿಯಾದ ಉತ್ತರ. ಅದು ಯಾರು ಹೇಳಲೇ ಇಲ್ಲ ನಾನು 0 ಕ್ಯಾನ್ಸಲ್ ಮಾಡಿದಾಗ. ಹಾಗೆಯೇ ಸುಮ್ಮನೆ ಕುಂತಿದ್ದೀರಾ ಏನರಪ್ಪ? ಸೌಮ್ಯಶ್ರೀ 4ರಿಂದ ಸ್ಟಾರ್ಟ್ ಮಾಡಿಬಿಟ್ರು ಗುಣಭಾಗಾಕಾರ ಮಾಡಲಿಕ್ಕೆ. ಏನ್ರಿ ಸೌಮ್ಯಶ್ರೀ? ಹಾಂ, ನಾನು ಇಲ್ಲೇ 0 0 ಅಂತ ಕ್ಯಾನ್ಸಲ್ ಮಾಡಿಬಿಟ್ಟೆ. ಸೌಮ್ಯಶ್ರೀ 4 1 4 8 ಸರ್. 5 5 25, 5 4 20, 5 1 5, 5 8 40, 8 1 8, 8 4 32, 4/4. ಒಂದೇ ಇದಕ್ಕೆ ಆನ್ಸರ್. ಆನ್ಸರ್ ಈಸ್ 1. ರವಿ ಬನ್ನಿ ಮುಂದೆ ಹೋಗೋಣ. ನೋ ಇನ್ನು 2 ನಿಮಿಷ. ಟ್ರಾಫಿಕ್ ಭಾಳ ಇದೆ ಅಮ್ಮ. ಭಾಗಾಕಾರ ಇದ್ದದ್ದು ಗುಣಾಕಾರ ಆಗುತ್ತೆ. ಅಂಶ ಛೇದ, ಛೇದ ಅಂಶ. 21/16 ತೇಜಸ್. 9 3 27, 9 4 36, 3 3 9, 2 4 8, 8 1 8, ಶೇಷ 1, 1 1/. ಸರಿಯಾದ ಉತ್ತರ. ನನಗೆ ಗಡಿಯಾರ ಇಲ್ಲಿಂದ ಸರಿಯಾಗಿ ಕಾಣ್ತಾ ಇಲ್ಲ ಲೈಟಿಗೆ. ಇನ್ನೂ 2 ನಿಮಿಷ ಆಗ್ಬೋದು ಕಣಕಂದ. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. $45 /24 ಭಾಗಾಕಾರ ಇದ್ದದ್ದು ಗುಣಾಕಾರ. ಅಂಶ ಛೇದಕ್ಕೆ, ಛೇದ ಅಂಶಕ್ಕೆ. 16/30, 16/30, 16/30. ಓಕೆ, ಆಲ್ ರೈಟ್. ಎಂತ ಮಾರ್ಯಾರೆ? ವೆರಿ ಗುಡ್. 15 2, 15 3, 8 2, 8 3,
ಮೂರು ಮೂರು ಕ್ಯಾನ್ಸಲ್, ಎರಡು ಎರಡು ಕ್ಯಾನ್ಸಲ್, ಉತ್ತರ 1 ಮುಗೀತು. ಎಲ್ಲ ಕ್ಯಾನ್ಸಲ್ ಆಯ್ತಂದರೆ ಉತ್ತರ ಬಂದ್ಬಿಡ್ತದೆ. ಓಕೆ, ಮುಂದಿನ ಪ್ರಶ್ನೆ. ಚಲೋ ಜಿ ನೋಡಿ, 42 ಭಾಗಕಾರ 28. ಇದಕ್ಕೆ ಭಾಗಕಾರ ಅಂಶ ಛೇದ ಅಂಶ ಅಲ್ಲ ಗುಣಾಕಾರ, ಸಾರಿ, 35/49. 7 6 42, 7 7 49, 7 4 28, 7 5 35, 2 2 4, 2 3 6, 5 3 15, 2 7 14, 14 14, ಶೇಷ 1 1 1/14, 1 1/14. ಬಂದರು ಅತಿಥಿಗಳು ಬಂದುಬಿಟ್ರು. ಅರೆ ವಾ, ವೆಲ್ಕಮ್ ವೆಲ್ಕಮ್. ನೋಡ್ರಿ, ಮಿಶ್ರ ಭಿನ್ನರಾಶಿ ಬಂದೇ ಬಿಟ್ರು. ವಾ, ನಮ್ಮ ಭಾಗ್ಯಕರದಲ್ಲಿ ಹೊಸದಾಗಿ ಮಿಶ್ರ ಭಿನ್ನರಾಶಿಯವರು ಬಂದಿದ್ದಾರೆ. ಆದರೆ ಮಿಶ್ರ ಭಿನ್ನರಾಶಿಯನ್ನು ನಾವು ಹಾಗೆ ಉಳಿಸೋಕ್ಕಾಗಲ್ಲ. ನೆನಪಿದೆಯಾ, ಒಂದಾನೊಂದು ಕಾಲದಲ್ಲಿ ಭಿನ್ನರಾಶಿಗಳ ಗುಣಾಕಾರ ಮತ್ತು ಭಾಗಾಕಾರದಲ್ಲಿ ಮಿಶ್ರ ಭಿನ್ನರಾಶಿ ಬಂದರೆ ಅವ್ರನ್ನ ಏನು ಮಾಡ್ತೀವಿ ನಾವು? ವಿಷಮ. ಸೊ ಹಾಗಾಗಿ ಇವ್ರನ್ನ ವಿಷಮ ಮಾಡಿಬಿಡ್ರಿ. ಅತಿಥಿಗಳೇ ಬನ್ನಿ. 2 3 2 6, 6 + 1, ಟೀ ಕುಡಿತೀರಾ? ಇಲ್ಲ. ಚಹಾ ಕುಡಿತೀರಾ? ಇಲ್ಲ. ಓಕೆ, ನೀರು ಕುಡೀರಿ. ಭಾಗಾಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶ. ಹಲೋ 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 ಹಲೋ, ತಮಾಷೆ ಪಕ್ಕಕ್ಕೆ. ಅರ್ಥ ಆಯ್ತಾ ಇದು? ಮಿಶ್ರ ಭಿನ್ನರಾಶಿ ಬಂದರೆ ಭಾಗಾಕಾರ ಗುಣಾಕಾರದಲ್ಲಿ ಏನು ಮಾಡ್ತೀವಿ? ಭಿನ್ನರಾಶಿಗಳ ಭಾಗಾಕಾರ ಗುಣಾಕಾರದಲ್ಲಿ ಮಿಶ್ರ ಭಿನ್ನರಾಶಿ ಬಂದರೆ ಅದನ್ನು ವಿಷಮ ಭಿನ್ನರಾಶಿ ಮಾಡ್ತೀವಿ. 3 2 6, 6 + 1 7/3. ಉಳಿದದನ್ನೆಲ್ಲ ಹಾಗೆ ಬರೆಯೋಣ, 3/4. ಇಲ್ಲಿಂದ ಮುಂದಕ್ಕೆ ಗೊತ್ತಲ್ವಾ? ಮೊದಲ ಭಿನ್ನರಾಶಿ ಹಾಗೆ ಬರಿತೀವಿ. ಭಾಗಾಕಾರ ಚಿಹ್ನೆ ಗುಣಾಕಾರ ಆಗ್ತದೆ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 4/3 ಏನಾಗ್ತದೆ ಇದು? 7 4 28, 3 3 9, 9 3 27, ಶೇಷ 1. ಸೊ 3 1/9. ಅರ್ಥ ಆಯ್ತಾ? ಇವರೇ ನಮ್ಮ ಮಿಶ್ರ ಭಿನ್ನರಾಶಿಗಳೇ ಬರೋರಿದ್ರು. ಇಷ್ಟು ತನಕ ಟೈಮ್ ತೊಗೊಂಡು ಬಂದುಬಿಟ್ರು. ಹಾಂ, ಯಾವ ಊರು? ಭಿನ್ನರಾಶಿಪುರ. ರಾಶಿಪುರ. ಓಕೆ, ತಿಮ್ಮನಿಗೆ ಮೇಷ್ಟು ಕೇಳ್ತಾರೆ. ಒಂದು ಪ್ರಶ್ನೆ ಕೇಳ್ತಾರೆ. ತಿಮ್ಮ, ನಮ್ಮ ಗಣಿತದಲ್ಲಿ ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ, ಇಷ್ಟೆಲ್ಲ ಭಿನ್ನರಾಶಿಗಳಿದ್ದಾವೆ. ನಿನಗೆ ಯಾವ ಭಿನ್ನರಾಶಿ ಇಷ್ಟಪುಟ್ಟ ಅಂತ ಕೇಳ್ತಾರೆ. ತಿಮ್ಮ ಹೇಳ್ತಾನೆ, ಸರ್ ನನಗೆ ಮಕರ ರಾಶಿ ಇಷ್ಟ ಅಂತ. ಯಾಕಂದರೆ ಜ್ಯೋತಿಷದಲ್ಲಿ ಒಂದು ರಾಶಿ ಮಕರ ರಾಶಿ ಇರ್ತದೆ, ಅದಕ್ಕೆ ನನಗೆ ಮಕರ ರಾಶಿ ಸರ್ ಅಂತ ಹೇಳ್ಬಿಡ್ತಾನೆ. ಸಿಂಹರಾಶಿ ಅಂದ ತಕ್ಷಣ ನಿಮಗೆ ಸಿಂಹದ ಗುಣಗಳು ಬರ್ತಾವಂತಲ್ಲಪ್ಪ, ಹೆಸರು ಸಿಂಹರಾಶಿ ಅಂತ ಇಟ್ಟಿದ್ರು ಅಷ್ಟೇ. ನೋಡ್ರಿ, ಭಿನ್ನರಾಶಿಗಳ ಗುಣಾಕಾರ ಮತ್ತು ಭಾಗಾಕಾರ ಬಂದಾಗ ಚೇತನ್ಜಿ ಏನು ಮಾಡ್ತೀವಿ? ಮಿಶ್ರ ಭಿನ್ನರಾಶಿ ಬಂದರೆ ಏನು ಮಾಡ್ತೀವಿ? ಅದನ್ನು ವಿಷಮ ಭಿನ್ನರಾಶಿಯಾಗಿ ಮಾಡ್ಕೊತೀವಿ. 5 1 5, 5 + 2 7, 7/5. ಭಾಗಾಕಾರ ಇರ್ತಿದ್ದು ಗುಣಾಕಾರ. ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದಾ? ಇಲ್ಲ, ಬೇಡ. ಈಗ ಮೊದಲ ಭಿನ್ನರಾಶಿನ ಹಾಗೆ ಬರಿತೀವಿ. ಭಾಗಾಕಾರ ಇದ್ದದ್ದು ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 7/4 ಆಗುತ್ತೆ. ಸೊ ಇದರ ಗುಣಾಕಾರ ಮಾಡಿದ್ರೆ ಏನು ಬರುತ್ತೆ? 7 7 49, 49/20, 22 40, ಶೇಷ 9, 2 9/20. ಸರಿನಪ್ಪ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಮಕ್ಕಳೇ? ಚಲೋ. ಓಕೆ, ನೋಡಿ, 8 ಭಾಗಾಕಾರ ಭಿನ್ನರಾಶಿಗಳ ಭಾಗಾಕಾರ ಗುಣಾಕಾರದಲ್ಲಿ ಮಿಶ್ರ ಭಿನ್ನರಾಶಿ ಬಂದರೆ ವಿಷಮ ಭಿನ್ನರಾಶಿ ಮಾಡಬೇಕು ಮೊದಲು. 8 3 24, 24 + 3 27/8. ಭಾಗಾಕಾರನ ಹಾಗೆ ಬರೆಯೋಣ, 5/6. ಇದಾದಮೇಲೆ ಗೊತ್ತಲ್ವಾ ಭಿನ್ನರಾಶಿಗಳ ಭಾಗಾಕಾರ ಹೇಗೆ ಮಾಡ್ತೀರಿ? ಮೊದಲ ಭಿನ್ನರಾಶಿ ಡಿವೈಡೆಡ್ ಬೈ 8,
ಭಾಗಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಎರಡನೇ ಭಿನ್ನರಾಶಿಯಲ್ಲಿ 6/5, 6/5, 2 4 8, 2 3 6, 27 3 81, 4 5 20, 24 80, ಶೇಷ 1, 4 1/20. ಬರೀರಿ ನಿಧಾನವಾಗಿ. ಮಿಶ್ರ ಭಿನ್ನರಾಶಿ, ವಿಷಮ ಭಿನ್ನರಾಶಿ ಬಂದರೆ ಉತ್ತರದಲ್ಲಿ ಮಿಶ್ರ ಮಾಡ್ತೀವಿ. ಪ್ರಶ್ನೆಯಲ್ಲೇ ಮಿಶ್ರ ಬಂದರೆ ಅದನ್ನು ವಿಷಮ ಮಾಡ್ತೀವಿ. ಉತ್ತರದಲ್ಲಿ ವಿಷಮ ಬಂತಂದರೆ ಮಿಶ್ರ ಮಾಡ್ತೀವಿ, ಪ್ರಶ್ನೆಯಲ್ಲೇ ಮಿಶ್ರ ಬಂತಂದರೆ ಅದನ್ನು ವಿಷಮ ಮಾಡ್ತೀವಿ. ಜಾಸ್ತಿ ತಲೆ ಕೆಟ್ಟರೆ ನಿದ್ದೆ ಮಾಡ್ತೀವಿ. ಓಕೆ, ನೀವು ಕ್ಲಾಸಲ್ಲಿ ನಮಗೆ ಭಾಳ ಚೆನ್ನಾಗಿ ಚರಿತೆ ಅಂದರೆ ನಾವು ನಿದ್ದೆ ಮಾಡಿಬಿಡ್ತೀವಿ. ಪ್ರೀತಮ್ ದೇಸಾಯಿ ಇಲ್ಲ ಇಲ್ಲ ಇಲ್ಲ, ಸಾಗರ್ ಪಾಟೀಲ್, ರೈಟ್, ಸಾಗರ್ ಪಾಟೀಲ್ ಕರೆಕ್ಟ್ ಆನ್ಸರ್. ನಿದ್ದೆ ಮಾಡಿಬಿಡ್ತಾರೆ. ಇದು ಹೇಗಿರುತ್ತೆ ನೋಡ್ರಿ, ಇದೊಂದು ಜಸ್ಟ್ ಆಲೋಚನೆ ಮಾಡಿರಿ. ನನಗೆ ಉತ್ತರ ಬೇಡ. ಒಬ್ರಿಗೆ ಭಾಳ ಸಿಟ್ಟು ಬಂದರೆ ನಿದ್ದೆ ಮಾಡಿಬಿಡ್ತಾರೆ. ಅಂಥವ್ರು ಏನಾದರೂ ಯಾರ ಜೊತೆ ಏನಾದ್ರು ಜಗಳಕ್ಕೆ ನಿಂತಾಗ ಎಂಥ ಕೆಲಸ, ಎಂಥ ಕತೆ. ವೆರಿ ಗುಡ್ ಸಾಗರ್, ವೆರಿ ಗುಡ್. 9 18 18 + 4 22 / 9. ಭಾಗಕಾರನ ಹಾಗೆ ಬರೆದು ಬಿಡೋಣ, 2/3. 22/9 ಭಾಗಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ಕರೆಕ್ಟ್. 3 1 3 3 2 1 2 11 11/3 11/3 3 3 9 ಶೇಷ 1 3 1 3 ಮುಂದಿನ ಪ್ರಶ್ನೆ. ಇಲ್ಲೂ ಬರ್ತಾವೆ ಅಂಥವು ಮುಂದೆ ಬರ್ತಾವೆ, ಅವರು ಮುಂದಿದ್ದಾರೆ. ಓಕೆ, ನೋಡಿ ಏನಾಗ್ತದೆ ಮಕ್ಕಳೇ. 12 1 12, 12 + 5 17, 17/12 ಭಾಗಕಾರ. ನೇರವಾಗಿ ಮಾಡ್ಬೋದಾ? ಬೇಡ, ಕನ್ಫ್ಯೂಸ್ ಆಗ್ತದೆ. ಶ್ರಾವಣಿಯವರಿಗೆ ಕನ್ಫ್ಯೂಸ್ ಆಗ್ತದೆ. 17/12 ಭಾಗಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. ನಾನು ಜಾಸ್ತಿ ತೆರೆ ತಿನ್ನೋ ಹಾಗಿಲ್ಲ, ಇಲ್ಲ ಅಂದರೆ ನಿದ್ದೆ ಮಾಡಿಬಿಡ್ತಾರೆ ಎಲ್ಲರೂ. ಹೌದಾ ಶ್ರಾವಣಿ? 2 4 4 2 4 3 ಮುಗೀತು ಅಷ್ಟೇ. 17 2 34 3 3 ಗೊತ್ತಿಲ್ಲ ಸರ್, ನಿದ್ದೆ ಮಾಡ್ತಾಯಿದ್ದೀವಿ. 9 3 27 ಶೇಷ 7 3 7/9. ಚಂದ್ರು ಬರೆದಿದ್ದೀರಾ? ಶುಭಮ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಶುಭಮ್? ಅನ್ವಿತಾ ಬಿರಾದರ್, ಪ್ರಶ್ನೆ ನೋಡಿ. ಮಿಶ್ರ ಭಿನ್ನರಾಶಿ ಬಂದರೆ ಅದನ್ನು ವಿಷಮ ಭಿನ್ನರಾಶಿ ಮಾಡ್ತೀವಿ ಮಕ್ಕಳೇ. 7 4 28, 28 + 2 30 / 7. ಭಾಗಕಾರ ಇದ್ದದ್ದು ಭಾಗಕಾರ ಇದ್ದದ್ದು ಗುಣಾಕಾರ ಈಗಲೇ ಮಾಡೋದು ಬೇಡ. 6/14. ಮಿಶ್ರ ವಿಷಮ ಮಾಡಿದ್ವಿ. 30/7 8 ಅಂಶ ಛೇದ ಅಂಶ ಗೊತ್ತಲ್ಲ ಮಕ್ಕಳಿದು. 6 1 6 5 7 1 7 2 5 × 2. ಓಕೆ, ಡನ್. ಒಂದು ಕ್ಯಾನ್ಸಲ್ಲ. ಹೋ ಇದು ಈ ಥರ 1 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 ಕ್ಯಾನ್ಸಲ್ ಇಷ್ಟೇ.
ವಾ ಶಬಾಷ್. ಪೂರ್ಣಾಂಕ ಇದು ಮಿಶ್ರ ಭಿನ್ನರಾಶಿನ ವಿಷಮ ಮಾಡಿರಿ. ಜೀವನ್ 6 3 18, 18 + 1 19/6 ಭಾಗಾಕಾರ 4/9. 19/6 ಮೊದಲ ಭಿನ್ನರಾಶಿನ ಹಾಗೆ ಬರಿತೀವಿ. ಭಾಗಾಕಾರ ಚಿಹ್ನೆ ಗುಣಾಕಾರ ಆಗ್ತದೆ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ, 9/4 ಆಗುತ್ತೆ. ವೆರಿ ಗುಡ್. 3 3 9, 3 2 6, 3 3 9 ಅಷ್ಟೇ. 19 3 57, 2 4 8. 8 7 56, ಶೇಷ 1 7 1/8. ಬೇಡ ಮಾರ್ರೆ, ಎಲ್ಲ ಈಸಿ ಇದೆ. ನಾ ಇಟ್ಸ್ ಸೂಪರ್ ಈಸಿ, ಎಲ್ಲ ಸೂಪರ್ ಈಸಿ. ಎಷ್ಟೊಂದು ಸುಲಭ ಪ್ರಶ್ನೆಗಳಿದಾವೆ ನೋಡಿ ಮಾರ್ಯಾರೆ, ಎಷ್ಟು ಈಸಿ ಇದೆ. 12 20, 20 + 3 23/10 ಭಾಗಾಕಾರ 8/15 ಭಾಗಾಕಾರವಾಯಿತು. 23/10 ಭಾಗಾಕಾರ ಇದನ್ನು ಗುಣಾಕಾರ ಮಾಡಬೇಕು. ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗ್ತದೆ, ಛೇದ ಅಂಶಕ್ಕೆ ಹೋಗುತ್ತೆ. 15/8 ಅಂತ ಬರಿತೇವೆ. 5 2 10, 5 3 15. ಸರಿನಾ ಮಕ್ಕಳೇ? ಸರಿನಾ? 23 3 69, 2 8 16, 69/16. 16 4 64, ಶೇಷ 5. 16 64, ಶೇಷ 5. ಸರಿ. 4 5/16. ಸರಿ ಇದೆ ಮಕ್ಕಳೇ. ದೀಕ್ಷಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾನುವಾರ ಭಾಳ ದೂರ ಇದೆ. ಮುಂದಿನ ಪ್ರಶ್ನೆ. ಓಕೆ. ಹದಿನಾರು 1 16, 16 + 7 23 /16 ಭಾಗಾಕಾರದದ್ದು ಗುಣಾಕಾರ. ಈಗಲೇ ಬೇಡ, ನಿಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತಲ್ಲ. ಚೇತನ್ಜಿ, ಮೊದಲ ಭಿನ್ನರಾಶಿನ ಹಾಗೆ ಬರಿತೀವಿ. ಭಾಗಾಕಾರ ಚಿಹ್ನೆ ಗುಣಾಕಾರ ಆಗುತ್ತೆ. ಚೇತನ್ಜಿ, ಎರಡನೇ ಭಿನ್ನರಾಶಿ ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 12/5 ಅಂತ ಬರಿತೇವೆ. ಏನಾದರೂ ಮಾಡ್ಬೋದಾ ಮಕ್ಕಳೇ? 4 4 16, 4 3 12. ಮತ್ತೇನಾದರೂ ಸಾಧ್ಯವೇ? 23 3 4 5 ಎಂಥ ಭಿನ್ನರಾಶಿ? ವಿಷಮ ಭಿನ್ನರಾಶಿಯಿಂದ ಏನು ಮಾಡ್ತೀವಿ? 23 ಶೇಷ ಯಾರ 8 ಅಂದ್ರಲ್ಲ. ಏನು ರೀ ತರುಣ್? ಓಕೆ, ಆಲ್ ರೈಟ್. ನೆಕ್ಸ್ಟ್ ಕ್ವೆಶನ್ ನಿಮಗೆ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರೆಡಿ ಇದ್ದೀರಾ ಬಾಯ್ಸ್? ಬಟ್ ಟೈಮರ್ ಇರ್ತದೆ, 15 ಸೆಕೆಂಡ್ಸ್ ಮ್ಯಾಕ್ಸಿಮಮ್. ಟೆನ್ ಸೆಕೆಂಡ್ಸ್ ಬೇಕಾ? 13 ಸೆಕೆಂಡ್ಸ್ ಕೊಟ್ಬಿಡ್ತೇನೆ. 13 ಸೆಕೆಂಡ್ಸ್ ಓನ್ಲಿ. ಬಾಯ್ಸ್ ರೆಡಿ, ಸ್ಟಾರ್ಟ್. ಐ ಥಿಂಕ್ 15 ಸೆಕೆಂಡ್ ಭಾಳ ಕಡಿಮೆ ಆಗುತ್ತೆ ಅನಿಸುತ್ತೆ. 13 ಸೆಕೆಂಡ್. ನೆಕ್ಸ್ಟ್ 15 ಕೊಡ್ತೀನಿ. ಸೊ ಏನಾಗುತ್ತೆ? 15 5 75, 75 + 2 77/15 ಭಾಗಾಕಾರ 10/18. 75/77/15 ಇಂಟು 18/10. ಸರಿನಪ್ಪ? 3 5 3 6 2 3 2 5. ಓಹೋ 77 3 ಇದು ಬಂದ್ಬಿಟ್ಟಿದೆಯಲ್ಲ.
ಕಷ್ಟ ಆಗಿಬಿಟ್ಟಿದೆ. ಎಷ್ಟಾಗತ್ತೆ 77 ಮೂರಲೆ 3 7 21 231 ಡಿವೈಡೆಡ್ ಬೈ 5 5 25 5 5 25 231 ಡಿವೈಡೆಡ್ ಬೈ 25 25 9 225 ಶೇಷ 6 9 6 ಬೈ 25. ನನ್ನ ಪ್ರಕಾರ 20 ಸೆಕೆಂಡ್ ಸರಿ, ಆದರೆ ಗರ್ಲ್ಸಿಗೂ ಸಹ ಈಗ 13 ಸೆಕೆಂಡ್ ಇರುತ್ತೆ ಇದೊಂದು ಪ್ರಶ್ನೆಗೆ. ತದನಂತರ ಬಾಯ್ಸಿಂದ ನಾವು 20 ಸೆಕೆಂಡ್ ಮಾಡಿಬಿಡ್ತೀವಿ. ಓಕೆ, ರೆಡಿ ಇದ್ದೀರಾ ಗರ್ಲ್ಸ್? ರೆಡಿ ಇದ್ದೀರಾ? ಓಕೆ. ಒಂದು 3 ಬೈ 20 3 ಬೈ ಒಂದು 13 ಬೈ 20. ಓಕೆ, ಡನ್. ಓಕೆ, ಚೆಕ್ ಮಾಡೋಣ. ರಿಸೆಟ್. ಇದನ್ನ 20 ಸೆಕೆಂಡಿಗೆ ಮಾಡಿಬಿಡೋಣ ಬಾಯ್ಸ್. ರೈಟ್. ಈಗ ಮೊದಲ ಭಿನ್ನರಾಶಿ ಕರೆಕ್ಟ್ ಇದೆ, 11/4 ಭಾಗಾಕಾರ. ಎರಡನೇ ಭಿನ್ನರಾಶಿ ಏನಾಗಿದೆ? ಮಿಶ್ರ ಇದೆ. ಅದನ್ನೇನು ಮಾಡ್ಬೇಕಂತ ಹೇಳಿದ್ವಿ? ವಿಷಮ. ಸೊ ಏನಾಗುತ್ತೆ? 3 1 3 3 + 2 5/3 5/3. ಸೊ ನಂತರ ಏನಾಗುತ್ತೆ? 11/4 ಇಂಟು 3/5 ಅಥವಾ 33/20 33/20 21 20 ಶೇಷ 13. ಸೊ 1 13/20. ಓಕೆ, ಗರ್ಲ್ಸಿಗೆ ಒಂದು ಪಾಯಿಂಟ್ ಇರುತ್ತೆ. ಈಗ ಗರ್ಲ್ಸಿಗೆ ಒಂದು ಪಾಯಿಂಟ್ ಇರುತ್ತೆ, ಬಟ್ ಬಾಯ್ಸ್ ಐ ಥಿಂಕ್ ಯು ಕ್ಯಾನ್ ಕ್ಯಾಚ್ ಅಪ್. ಬಾಯ್ಸ್ ಕ್ಯಾಚ್ ಮಾಡ್ತೀರಾ? ಮಾಡಲ್ವಾ? ಓಕೆ, ಈಗ 20 ಸೆಕೆಂಡ್ ಇದೆ ನೋಡಿ. ಹಾಂ, ರೆಡಿ? ಚಾಲೋ. ಆರು 6/20. ರಾಂಗ್ ಆನ್ಸರ್. ಇಲ್ಲ ಇಲ್ಲ, ಟೈಮ್ ಆಗಿದೆ. 13/5 ಸರಿ ಇದೆ ಭಾಗಾಕಾರ. 2 4 8 8 + 1 9/4. 13/5 ಇಂಟು 4/9 ಯಾವುದು ಕ್ಯಾನ್ಸಲ್ ಆಗಲ್ಲ. 13 4 52 5 9 45 45 1 45 ಶೇಷ 7 1 7/45. ಸೊ ಗರ್ಲ್ಸಿಗೆ 2 ಪಾಯಿಂಟ್ ಇದೆ, ಬಾಯ್ಸಿಗೆ 0 ಆಗ್ತದೆ. ಓಕೆ, ಫ್ಯಾಂಟಾಸ್ಟಿಕ್ 2-0. ಓಕೆ, ಗರ್ಲ್ಸ್ ರೆಡಿ ಇದ್ದೀರಾ? ಸ್ಟಾರ್ಟ್. ಹದಿನೇಳು ಬೈ 22. ಓಕೆ, ನೋಡ್ರಿ. 8 1 8 8 + 3 11/8. ಅದನ್ನು ಛೇದ ಅಂಶಕ್ಕೆ ಹೋದರೆ 8/11 ಆಗುತ್ತೆ. ಯಾವುದ್ರು 2 3 6 2 4 8 17 4 68 11 3 33 33 2 66 ಶೇಷ 2 2/33. ನಿಮಗೇನು ಬಂತಮ್ಮ? 17/22 ಸರಿ, ತಪ್ಪಾದವು. 17/22 ತಪ್ಪಾದ ಉತ್ತರ. ಹೆಂಗೆ ಮಾಡಿದರೆ ಅವರೇ ನೋಡ್ಬೇಕು. ಅವರು ಅವಸರಕ್ಕೆ ಏನೇನೋ ಮಾಡಿರ್ತಾರೆ. ಎಸ್, 1-0. ವೆರಿ ಗುಡ್ ಬಾಯ್ಸ್. ಚಾನ್ಸ್ ಇದೆ, ನಂಬಿಕೆ ಕಳ್ಕೊಂಬೇಡಿ. ಓಕೆ, ಮುಂದಿನ ಪ್ರಶ್ನೆ. ಓ, ವೆರಿ ಕ್ಲೋಸ್. ಟಣ್ ಎಲ್ಲೋಯ್ತದು? ಟಣ್. ಓಕೆ, ಇದನ್ನು ಹೇಗೆ ಬರಿತೀವಿ? ಮೊದಲ ಭಿನ್ನರಾಶಿನ ಹಾಗೆ ಬರಿತೀವಿ. 19/8 ಭಾಗಾಕಾರ ಹಾಗೆ ಇರಲಿ, ಯಾಕಂದರೆ ಮಿಶ್ರ ಭಿನ್ನರಾಶಿ ವಿಷಮ ಭಿನ್ನರಾಶಿಯನ್ನಾಗಿ ಮಾಡಬೇಕು. 5 2 10 10 2 12/5 ಆಗುತ್ತೆ.
ಭಿನ್ನರಾಶಿಗಳ ಭಾಗಾಕಾರದಲ್ಲಿ ಮೊದಲ ಭಿನ್ನರಾಶಿನ ಹಾಗೆ ಬರ್ತೀವಿ. ಎರಡನೇ ಭಿನ್ನರಾಶಿ ಹೋಗಿನ ಮುನ್ನ ಭಿನ್ನರಾಶಿ ಭಾಗಾಕಾರ ಚಿಹ್ನೆಯನ್ನು ಗುಣಾಕಾರ ಚಿಹ್ನೆಯಾಗಿ ಮಾಡ್ತೀವಿ. ಎರಡನೇ ಭಿನ್ನರಾಶಿ ಅಂಶನ ಛೇದ ಕಳಿಸ್ತೀವಿ, ಛೇದನ ಅಂಶ ಕಳಿಸ್ತೀವಿ. ಇಲ್ಲಿಗೆ ಏನಾಗ್ತದೆ? 5/12 ಆಗ್ತದೆ. ಹಾಂ 19 90 95 8 12 12 8 96 95/96 ಅಷ್ಟೇ. ಏನಪ್ಪ? ಹಾಂ ಆ ಕಡೆ ಈ ಕಡೆ ಹಾಕಂಗಿಲ್ಲಪ್ಪ. ಇಲ್ಲಪ್ಪ, ಬರಲ್ಲಪ್ಪ ಬರುತ್ತಪ್ಪ. 12/5ನ 5/12 ಮಾಡಿ ಇದನ್ನು ಆ ಕಡೆ ಇಟ್ಕೊಳಪ್ಪ, ಬರುತ್ತೆ. ಆದರೆ ಇಲ್ಲೇ ಬರಲ್ಲಪ್ಪ, ಇಲ್ಲಿ ಮಾಡೋಕ್ಕೆ ಬರಲ್ಲಪ್ಪ ಆ ಥರ. ಓಕೆ, ನೆಕ್ಸ್ಟ್ ಕ್ವೆಶನ್ ಯಾರಿಗೆ? ಗರ್ಲ್ಸ್ ರೆಡಿ ಇದ್ದೀರಿ? ತೊಗೊಳ್ಳಿ. ಓಕೆ, ಒಂದು 77/130. ಓಕೆ, ಸೊ ಏನಾಗ್ತದೆ? 9 9 + 4 ಏನಾಗುತ್ತಮ್ಮ ತಾಯಮ್ಮ? 13/9. ಭಾಗಾಕಾರ ಆಯಿತು. ಗುಣಾಕಾರ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? ಅಂಶ ಛೇದ ಅಂಶಕ್ಕೆ ಹೋಗುತ್ತೆ. ಕರೆಕ್ಟ್ ಇದೆಯಾ? 23 9 23 9 24 9 207 13 130. ಓಹೋ 130 130 ಶೇಷ 77. 77/130 ಸರಿಯಾದ ಉತ್ತರ. ಸೊ 10 ಇನ್ನೂ ಅಷ್ಟೇ ಇದೆ. 10ನೇ ಇದೆ, ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. 10. ನಿಮ್ಮದೊಂದು ಅವರೊಂದು ತಪ್ಪು ಮಾಡಿದ್ರೆ ನಿಮಗೆ ಒಂದು ಪಾಯಿಂಟ್ ಬರುತ್ತೆ ಅವಾಗ. ಓಕೆ ಬಾಯ್ಸ್, ರೆಡಿ ಇದ್ದೀರಿ? ಬಾಯ್ಸ್ ರೆಡಿ? ಓಕೆ, ಲೆಟ್ಸ್ ಸಿ ಹೌ ಬಾಯ್ಸ್ ವಿಲ್ ಡೂ ಇಟ್. ಟಡಾ, ಇಪ್ಪತ್ತೈದು ಬೈ 38 ಅಂದರೆ ಭಾಳ ಈಸಿಯಾಗಿರೋ ಕ್ವಶನ್ ಬಂದ್ಬಿಟ್ಟದೆ ನಿಮಗೆ ಅಲ್ವಾ? ಓಕೆ, ಏನಾಗ್ತದೆ? 6 3 18 18 + 1 19/6. ಇಲ್ಲೇನಾಗ್ತದೆ? ಅಂಶ ಛೇದ ಅಂಶಕ್ಕೆ ಹೋಗ್ತದೆ. ಗುಣಾಕಾರ ಮಾಡಬೇಕು ಅಂದರೆ 6/19. 6 1 6 2 25 1 25 2 19 ಅಥವಾ 19 2 ಅದೇನಾಗ್ತದೆ? 38. ಫ್ಯಾಂಟಾಸ್ಟಿಕ್. 38. ಮುಂದಿನ ಪ್ರಶ್ನೆ ಯಾರಿಗಿರೋದು? ಮುಂದಿನ ಪ್ರಶ್ನೆ ಗರ್ಲ್ಸ್ ರೆಡಿ ಇದ್ದೀರಮ್ಮ? ಚಾಲೋ, ಸ್ಟಾರ್ಟ್ ಆಗಿದೆ. ಇಪ್ಪತ್ತೊಂಬತ್ತು ಬೈ 34. ಇದು ಭಾಳ ಸುಲಭ ಇದೆ. ಇದು ಸಹ ಸುಲಭವಾಗಿದ್ದೇ ಬಂದಿದೆ ನಿಮಗೆ. 7 2 14 14 + 3 17/7. ಕರೆಕ್ಟ್. 7 2 14 3 17. ಅರೆ ಮಾರೇ 7 1 7 7 2 14. ಕರೆಕ್ಟ್. ಸೊ ಅಲ್ಲಿಗೆ 29 1 29 2 17 17 2 34. ಇದು ಈಸಿ ಬಂದಿದೆ. ಗರ್ಲ್ಸಿಗೂ ಸಹ ಈಸಿ ಬಂದಿದೆ. 10 ಸೇಮ್. ಗರ್ಲ್ಸ್ 1 ಇದೆ, ನಿಮಗೆ 0 ಇದೆ. ಬಾಯ್ಸ್ 0, ಗರ್ಲ್ಸ್ 1. ಭಾಳ ಹತ್ತಿರ ಇದ್ದೀರಿ. ಕೆಲವು ಪ್ರಶ್ನೆಗಳು ಉಳಿದಿದ್ದಾವೆ. ಓಕೆ, ಯಾರೀಗ ಬಾಯ್ಸ್ ಮಾಡ್ರಪ್ಪ. ಬಾಯ್ಸ್
ಬಾಯ್ಸ್ 31/51. ಲಾಸ್ಟ್ 1 ಸೆಕೆಂಡ್. 31/15 ಭಾಗಾಕಾರ 12 1 12, 12 + 5 17/12. ಇದೇನಾಗ್ತದೆ 31/15 ಭಾಗಾಕಾರ ಇದ್ದದ್ದು ಗುಣಾಕಾರ ಆಗುತ್ತೆ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗ್ತದೆ. 12/17. 3 5 15, 3 4 12. 31 4 124, 124. 17 5 85, 85 1 85. ಶೇಷ 39. ಸೊ 39/85. 184ರಲ್ಲಿ 124ರಲ್ಲಿ 85 ಕಳೆಯೋಣ. 14ರಲ್ಲಿ 5 ಅಂದರೆ 9, 11ರಲ್ಲಿ 8 ಅಂದರೆ 3. ಕರೆಕ್ಟ್ ಇದೆ, ಕರೆಕ್ಟ್ ಇದೆ. 20. ಓಕೆ, ಇದು ಗರ್ಲ್ಸಿಗಿರ್ತದೆ. ಈಗ ಈ ಪ್ರಶ್ನೆ ಗರ್ಲ್ಸಿಗಿದೆ. ನೋಡೋಣ. ರೆಡಿ ಇದ್ದೀರಾ ಗರ್ಲ್ಸ್? ಲೋಜಿ, ಇದು ಗರ್ಲ್ಸ್ ಪ್ರಶ್ನೆ. ಓಹೋ 27 ಅಲ್ಲ 47. 47/20 ಬರುತ್ತಿದ್ದು. 22 40, 40 + 7 35/16. ಭಾಗಾಕಾರ ಇದ್ದದ್ದು ಗುಣಾಕಾರ, ಅಂಶ ಛೇದಕ್ಕೆ ಹೋಗುತ್ತೆ, ಛೇದ ಅಂಶಕ್ಕೆ ಹೋಗುತ್ತೆ. 20/47. 47 47 47. 4 4 16, 4 5 20. ಮತ್ತೇನಾದರೂ ಸಾಧ್ಯ ಇದೆಯಾ? ಇಲ್ಲ. 35 5 35 5 5 5 175. ಕರೆಕ್ಟ್. ಡಿವೈಡೆಡ್ ಬೈ 47 4 100. ಅಷ್ಟೇ ಅಷ್ಟೇ. ಫ್ಯಾಂಟಾಸ್ಟಿಕ್ ಗರ್ಲ್ಸ್, ನಿಮಗೆ 1 ಬಂದಿದೆ ಪಾಯಿಂಟು, ಬಾಯ್ಸಿಗೆ 0 ಆಗ್ತದೆ ಈಗ. ಸೊ ಅಲ್ಲಿಗೆ ನೀವು ಗೆದ್ದಂತ ಆಗ್ತದೆ. ಆದರೆ ನಮ್ಮ ಹತ್ರ ಇನ್ನೊಂದೇ ಒಂದು ಪ್ರಶ್ನೆ ಇದೆ, ಅದನ್ನು ಓಪನ್ ಮಾಡಿಬಿಡೋಣ ಎಲ್ಲರಿಗೂ, ಅವರಿಗೆ. ಅದು 20 ಸೆಕೆಂಡ್ ಒಳಗೆ. ರೆಡಿ? 1 2 3 4 5 ಸ್ಟಾರ್ಟ್. ಓ ಭಾಳ ಕಷ್ಟ ಕಣ್ರಿ, ಭಾಳ ಕಷ್ಟ. ಎಷ್ಟು ಅವಸರ ಇರುತ್ತೆ ಅಂದರೆ ಅದರ ಎದೆ ಟಾಪ್ 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 ಅಂತ ಇರುತ್ತೆ. ಅಕಸ್ಮಾತ್ 1 3/42 ಉತ್ತರ ಅಂದರೆ ತಪ್ಪಾಗುತ್ತೆ ಅಂತ. ಅದು ಕನಿಷ್ಠ ರೂಪಕ್ಕೆ ತರಬೋದಿತ್ತು. 1/14 ಆಗ್ತಿತ್ತು. 27/18 ಭಾಗಾಕಾರ ಇದ್ದಿದ್ದು ಹಾಗೆ ಇರುತ್ತೆ. 15 1 15, 15 + 6 21/15. 27/18 × 15/21. 3 6 3 9 3 3 3 2 3 1 3 7 15/2 7 14 14 1 14 ಶೇಷ 1 1/14. ಇದಕ್ಕೆ ಸರಿಯಾದ ಉತ್ತರ. ಎಸ್, ಒಂದು ರೀತಿ ನೋಡಿದ್ರೆ ಗರ್ಲ್ಸ್ ಅವರೇ ಭಾಳ ಚೆನ್ನಾಗಿ ಉತ್ತರಗಳನ್ನು ಕೊಟ್ಟಿದ್ದು. ಸೊ ಓಕೆ, ಇಷ್ಟು ಪ್ರಶ್ನೆಗಳ ವಿವರಣೆಗಳೊಂದಿಗೆ ಮಕ್ಕಳೇ ಇವತ್ತಿನ ತರಗತಿನ ನಾವು ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್.